ಮೊದಲು ಸಿಟ್ಟು ಬರ್ತದೆ, ಮತ್ತೆ ಅಭ್ಯಾಸ ಆಗುತ್ತದೆ. ಅಭ್ಯಾಸ ಆದ ಮೇಲೆ ಅವನನ್ನು ಕೆಪ್ಪ ಅಂತ ಕರೆದ್ರೆ ಮಾತ್ರ ಹೋಗ್ಬಿಡುದು. ಅವನ ನಿಜವಾದ ಹೆಸರು ಅವನಿಗೆ ಬರ್ತಾ ಹೋಗ್ತದೆ. ತಲೆ ಕೂದಲು ಉದುರುವಾಗ ಬೋಡ ಅಂತ ಹೇಳಿದ್ರೆ ಸಾಕು, ಸಿಟ್ಟು ಬರ್ತದೆ. ಮತ್ತೆ ಅವನನ್ನು ಬೋಡಪ್ಪಯ್ಯ ಅಂತ ಕರೆದ್ರೆ ಮಾತ್ರ ಹೋಗ್ಬಿಡುದು. ನಮ್ಮ ವಸ್ತುವು ಅಲ್ಲಿಗೆ ಬಂತಲ್ಲ, ವಾಸ್ತವ ಅಂತ ಕರೆದ್ರೆ ಸಾಕು ಹೋಗ್ಬಿಡುದು. ಬಿಟ್ಟ ಹೋಯ್ತು ನನಗೆ ಎಷ್ಟು ಬೇಗ. ಅದರಿಂದ ಅದ ಹಾನಿ ಎಷ್ಟು ದೊಡ್ಡದು ಅಂತ ನನಗೀಗ ಗೊತ್ತಾಗ್ತಾ ಉಂಟು. ಧರ್ಮಕ್ಕೆ ಮತ್ತೊಬ್ಬ ವಾಸ್ತವಾಗದೆ ಯಾರು? ಹೌದು ಮಾರ್ರೆ, ದ್ವಾರಕೆಯಲ್ಲ ಕೃಷ್ಣ ತಾನೇ ವಾಸುದೇವ ಹೇಳ್ಕೊಂಡು ತಿರುಗಿತಾನೆ. ಅಸಲು ವಾಸುದೇವ ನಾನಿಲ್ಲಿದ್ದೇನೆ, ನನ್ನನ್ನು ಜನ ಮರೆಯುವ ಹಾಗಾಗಿ ಬಿಟ್ಟಿದ್ದಾರೆ. ಏನು ಮಾಡುವ, ನಮ್ಮ ಅಪ್ಪ ಏನೂ ಒಂದು ತಪ್ಪು ಮಾಡಿಬಿಟ್ಟ. ಏನು? ಈ ಪುಂಡ್ರದೇಶವನ್ನು ನನ್ನ ಪಾಲಿಗೆ ಒಪ್ಪಿಸಿ ಅವ ಹೊರಟೋದ. ಹೊರಟೋದದ್ದು ಯಾಕೆ ಗೊತ್ತುಂಟ? ಯಾಕೆ? ಮತ್ತೆ ಊರಿಡಿ ಹೇಳಬೇಡಿ, ನನ್ನ ಅಪ್ಪಯ್ಯ ಒಳ್ಳೆ ಬೀಜದ ಹೋರಿ. ಯಾವಾಗಲೂ ತಿರುಗಾಟ ಮಾಡೋದು. ದೇವರನ್ನು ಒಳ್ಳೆ ರೂಪ ಕೊಟ್ಟಿದ್ದಾನೆ ಅವನಿಗೆ. ಹಾಗಾಗಿ ಹೋದ ಊರಿನಲ್ಲಿದ್ದ ಅರಸು ಮಕ್ಕಳೆಲ್ಲ ಇಷ್ಟು ಜನದ ಗಂಡಸಿ ಪ್ರಪಂಚದಲ್ಲಿ ಮತ್ತೊಬ್ಬ ಇಲ್ಲ ಹೇಳುದು ತಮ್ಮ ತಮ್ಮ ಮಗಳಂದ್ರನ್ನು ಕೊಟ್ಟು ಮದುವೆ ಮಾಡಿಸುದು. ಇತ್ತೀಚೆಗೆ ಏನಾಯ್ತು ಗೊತ್ತುಂಟಾ? ಏನು? ಮದುವೆ ಚಟ ಬಿಟ್ಟು ಹೋಗಿರ್ಬೇಕು. ಅದೇ ಆ ಕಂಸನ ತಂಗಿಯನ್ನು ಮದುವೆ ಆದದ್ರ ಪರಿಣಾಮ ನೋಡಿ ಸೆರೆಮನೆಯಲ್ಲಿ ಬಿದ್ದು ಆ ಸೆರೆಮನೆಯ ಉಪಚಾರ ಎಲ್ಲ ತಕೊಂಡ ಮೇಲೆ ಈ ಬೀಜದ ಹೋರಿಯ ಪ್ರಜನನ ಸಾಮರ್ಥ್ಯ ಸತ್ತೇ ಹೋಯ್ತು ಬಹುಶಃ. ಹೌದಪ್ಪ, ನನ್ನ ಅಮ್ಮನನ್ನು ಮದುವೆ ಆದವ ನಾನು ಹುಟ್ಟಿ ಏನು 4-5 ವರ್ಷ ಆದದ್ದಷ್ಟೇ. ಪಟ್ಟದ ಮನೆಯಲ್ಲಿ ಕೂಡಿಸಿದ್ದು ಕಳಿಸಿದ್ದೆ, ಹೊರಟದ್ದೆ ಅವ. ಪರಿಣಾಮ ಪುಂಡ್ರ ದೇಶವನ್ನು ಆಳುವಂತಹ ನಾನು ಪೌಂಡ್ರಕ ಅಂತ ಗುರುತಿಸಲ್ಪಟ್ಟೆ. ವಸುದೇವಸ್ಯ ಅಪತ್ಯಂ ಪುಮಾನ್ ವಾಸುದೇವ ಅಹಮಸ್ಮಿ ಹೇಳಿಕೊಳ್ಳುವ ಪ್ರಮೇಯವೇ ನನಗೆ ಬರಲಿಲ್ಲ. ಯಾಕೆ? ನಾನೊಬ್ಬನೇ ಅಲ್ವ. ಧರ್ಮಕ್ಕೆ ನಮ್ಮ ಅಪ್ಪಯ್ಯ ಹೋದಲ್ಲೆಲ್ಲ ಬೀಜ ಹಾಕಿ ಅಲ್ಲಿ ತಯಾರಾದವೆಲ್ಲ ವಾಸ್ತವಾಗ್ತಾರೆ ಹೇಳುವ ಕಲ್ಪನೆ ನನಗೆ ಇರಲೇ ಇಲ್ಲ. ಈಗ ನೋಡಿದ್ರ ಸಿಟ್ಟು ತಡಿಲಿಕ್ಕಾಗುವುದಿಲ್ಲ. ಹೌದಪ್ಪ, ಏನು? ಶಂಖ ಚಕ್ರಾದಿಗಳ ಧರಿಸುತ್ತ ಶಂಖ ಚಕ್ರಾದಿಗಳ ಧರಿಸುತ್ತ ಕೆಲವೆಲ್ಲ ಉಪಾಧಿಗಳನ್ನು ಆಶ್ರಯಿಸಿದ್ದಾನಂತೆ. ಯಾವುದಲ್ಲ? 4 ಕೈ, ಶಂಖ ಚಕ್ರ ಗದಾ ಪದ್ಮ ಅದನ್ನು ಹೊಂದಿದ್ದಾನಂತೆ. ದೇವರಲ್ಲ, ದೇವರು. ಹೌದೌದು, ಲಾಂಛನ. ನಾನು ಆವತ್ತಿನಿಂದಲೇ ಶುರು ಮಾಡಿದ್ದೇನೆ. ಅವ ದೇವರಾದ ಕಾರಣ ಉಂಟದಲ್ಲ, ಅವ ದೇವರಾದ ಕಾರಣ ಅದೆಲ್ಲ ಉಂಟು. ಅವ ಎಂತ ದೇವರಯ್ಯ? ಈಗ ಶಂಖ ಚಕ್ರ ಗದಾ ಪದ್ಮ ಇಂದ ಕೂಡ ದೇವರಾಗುದಾದ್ರೆ, 4 ಕೈಯಿಂದ ಕೂಡ ದೇವರಾಗುದಾದ್ರೆ ಒಬ್ಬನೇ ಯಾಕಾಗಬೇಕು? ನಾನು ದೇವರಾಗಬೇಡವೇ? ಕೈಗಳು ಅದಕ್ಕೆ ಮೊನ್ನೆ ಮಾಡಿಸಿಟ್ಟದ್ದು ಎರಡು ಕೈ ಮೆಟ್ಟಿಗೊಳಗೆ ಇಟ್ಟಿದ್ದೇನೆ. ಬರ್ಬೇಕವ ನಮ್ಮಲ್ಲಿಗೊಮ್ಮೆ ಬರಬೇಕು, ಅವನ ಮುಂದೆ ತೋರ್ಪಡಿಸಬೇಕು ಅಂತ. ಶಂಖ ನಮಗೆ ತಾಪತ್ರಯದಲ್ಲ, ಊರಿನಲ್ಲಿರುವ ದಾಸರುಗಳ ಹತ್ರ ಹಿಡ್ಕೊಂಡು ಬರ್ಬೋದು. ಅಲ್ಲಿದ್ದಾನಲ್ಲ ರಾಘವ ದಾಸ, ಅವನತ್ರ ಕೇಳಿದ್ರೆ ಶಂಖ ತಂದು ಕೊಡ್ತಾನೆ ಬಲಮುರಿಯದ್ದೇ. ಹೌದಾ? ದೊಡ್ಡ ನಿಗಳಿಕೆ ಅದೇ. ವಾಸ್ತವರೇ ಒಂದು ವಿಷಯ ಕೇಳಿ, ಅವನಿಗೆ ಹೋಗ್ಲಿಕ್ಕೆ ವಾಹನ ಉಂಟು, ಗರುಡ. ಇದಕ್ಕೆ ಕೌಮಾರಕ್ಕಿಂತ ಹೆಸರಿಟ್ಟಿದ್ದೇನೆ. ಇಲ್ಲಿ ಬರ್ಬೋದು ನೋಡಿದ್ದೀರಾ?
ಹೌದಾ? ಯಾವ ಆಚಾರ್ಯ? ಪದ್ಮ ಬಿಡಿಯಯ್ಯ, ಪದ್ಮ ನಮ್ಮ ನೆರೆಕರೆಲ್ಲ ಇದ್ದಾಳೆ ಬಿಡಿ, ಅದೆಲ್ಲ ಈಗ ಸಮಸ್ಯೆ. ಓಯ್ ಅವನಿಗೆ ಇವತ್ತು ನಮ್ಮ ತಿರುಗಾಟ ಬಂದು ಜನ ಬೇಕಲ್ಲ, ಯಾಕೆ? ಅವರಿಗೆ ಇಡೀ ತಿರುಗಾಟಕ್ಕೆ ಎಷ್ಟು? ಯಾರಿಗೆ? ಇನ್ನೊಂದು ಬೀಜನ ಹೋರಿ ಉಂಟು ಈ ಲೋಕದಲ್ಲಿ. ಒಂದು ನಮ್ಮ ಅಪ್ಪಯ್ಯ ಅಂದಾಗ ಹೇಳಿದ್ದಾರೆ, ಇನ್ನೊಬ್ಬ ಇದ್ದಾನೆ ಬೀಜನ ಹೋರಿ. ಯಾರವ? ವೇದವ್ಯಾಸ. ಹೌದು. ಈ ಸರ್ತಿ ನಮ್ಮ ತಿರುಗಾಟಕ್ಕೆ ಅವರನ್ನು ಹಾಕೊಳ್ಬೇಕು. ಇಡೀ ತಿರುಗಾಟಕ್ಕೆ ಎಷ್ಟು ಅಂತ ಕೇಳಿ, ಮುಂಗಡೆ ಎಷ್ಟು ಬಾಕಿ ಎಷ್ಟು ಅಂತ ಹೇಳಿ. ಬೇಡ, ತಿರುಗಾಟ ಇಡೀ ಬೇಡ. ಅವರು ಒಂದು ದಿವಸಕ್ಕೆ ಎಷ್ಟು ಅಂತ ಕೇಳುವ. ಅವ್ರಿಗೆ ಪುರುಷತ್ತಿಲ್ಲ ಅಂತಾದ್ರೆ ಒಂದು ಶ್ಲೋಕಕ್ಕೆ ಎಷ್ಟು ಅಂತ ಕೇಳುವ. ಶ್ಲೋಕಕ್ಕೆ ಕರ್ಕೊಂಡ್ಬರ್ಬೇಕು ಅವರನ್ನು, ಬರ್ಸ್ಬೇಕು. ಈ ಕೃಷ್ಣನ ಬಗ್ಗೆ ಎಲ್ಲ ಬರ್ದು ಹಾಕಿದ್ದ ಅವರು ಅಂತೇಳಿ ನನಗೆ ಸುದ್ದಿ ಉಂಟು ಮಾರೇನೆ. ಹೌದೌದು. ಹೌದಪ್ಪ, ನೀವು ಲೆಕ್ಕಕ್ಕೆ ಸಿಕ್ಲಿಲ್ಲ. ಅರ್ಥ ಮೊದಲು ಇದ್ದು ಮತ್ತೆ ಪ್ರಕ್ರಿಯೆ ನಡೆದ್ರೆ ಹೌದು ಅಂತ ಒಪ್ಪಬಹುದು. ಇದಾಗಲ್ಲ, ಪ್ರಕ್ರಿಯೆ ಮೊದಲು ಮತ್ತೆ ಅದಕ್ಕೆ ಅರ್ಥ ಇದ್ದುವುದು. ಇವರು ದೇವ್ರೆ ಪ್ರಸಂಗ ಬರ್ದು ದುಡ್ಡು ಮಾಡ್ಲಿಕ್ಕೆ ಹೊರಟಿದ್ದಾರಲ್ಲ ಅವರು. ಏನು ನಾವು ಒಂದು ಕತೆ ಹೇಳ್ತೇವೆ ಅಷ್ಟೇ, ನಮ್ಮದು ಒಂದು ಕತೆ ಬರೀಲಿ, ಬರೀಲಿ, ಅರ್ಥ ಬರೀಲಿ, ಜನ ಹೋಗಲಿ. ಯಾಕಾಗಬಾರ್ದು? ಇಲ್ಲದಿದ್ರೆ ಉಂಟ ಎಂತ ಸುಳ್ಳು ಸುಳ್ಳು ಕತೆಗಳು. ಹೆಣ್ಣು ಮಕ್ಕಳು ನೀರಿನಲ್ಲಿ ಸ್ನಾನ ಮಾಡ್ತಾ ಇದ್ರೆ ಬಟ್ಟೆ ತಗೊಂಡೋಗಿ ಮರದ ಮೇಲೆ ಕೂತ್ಕೊಳ್ತಾನಂತೆ. ಇದ ದೇವರ ವ್ಯವಹಾರ. ಆಯ್ತು, ಹೆಣ್ಣು ಮಕ್ಕಳಿಗೆ ಬುದ್ಧಿ ಬರಬೇಕು, ಬಯಲಲ್ಲಿ ಬತ್ತಲೆಯಾಗಿ ನೀಯುವುದು ನಿಷಿದ್ಧ ಅಂತ. ಆದರೆ ಹೆಣ್ಣು ಮಕ್ಕಳೇ, ಕೃಷ್ಣ ಬಟ್ಟೆ ಕೊಡು, ಕೈ ಎತ್ತಿ, ಅದೆಂತದು? ಈ ಕೈ ಎತ್ತಿ ಹೇಳೋದಕ್ಕೆ ಯಾವ ವೇದವ್ಯಾಸ ಏನು ವ್ಯಾಖ್ಯಾನ ಮಾಡಬೇಕು? ನಾವು ಮಾಡಿದ್ದನ್ನು ಜನ ನಂಬ್ಯಾರು, ನಾವು ನಂಬಲಿಕ್ಕಿಲ್ಲ. ಕೈ ಎತ್ತಿ ಇದು ಒಂದು ದೇವತ್ವವ? ಕಾಳಿಂಗ ಮರ್ದನ ಅಂತೆ. ನಾಳೆಯ ನಮ್ಮಲ್ಲಿ ವಿಚಾರ ಸಂಕಿರಣ. ಪ್ರಾಣಿ ಶಾಸ್ತ್ರ ತಿಳಿದ ಪ್ರಾಣಿ ವಿಜ್ಞಾನಗಳನ್ನೆಲ್ಲ ಕರೆಸಲಾಗುವುದು. ನೋಡುವ, ಒಬ್ಬನೇ ಒಬ್ಬ ಉರಗ ತಜ್ಞ ಹೇಳಿ, ವಿಷವುಳ್ಳ ನಾಗರಹಾವು ಕಾಳಿಂಗ ನೀರಿನಲ್ಲಿ ಬಿಡಾರ ಮಾಡ್ತದೆ ಅಂತ ಒಬ್ಬನಾದ್ರೂ ಹೇಳಿ. ನೀರಿನಲ್ಲಿ ಹಾವು ವಿಷಭರಿತವಾದ ಬಿಡಾರ ಮಾಡುವುದೇ ಇಲ್ಲ. ಇದು ಪರಮ ಸತ್ಯದ ವಿಚಾರ. ಹಾಗಾದ್ರೆ ಅದು ಎಂತಾದದ್ದು? ಅರ್ಥ ಅಲ್ಲ, ಮೊದಲು ಪ್ರವೃತ್ತಿ, ಪ್ರಕ್ರಿಯೆ. ಹೊಳೆ ಬದಿಯಲ್ಲಿ ಒಂದು ಒಳ್ಳೆ ಮರಿಯನ್ನು ಮೆಟ್ಟಿದ್ದ, ತಗೊಳ್ಳಿ, ಎಂಗಳ ಮನೆ ಮಾಡಿ ಕೊನೆಯುವುದು ಚಂದ. ಕೃಷ್ಣ ಕಾಳಿಂಗ ಮರ್ದನ ಮಾಡಿದ. ಗೀಚಿದ್ದು ನಮ್ಮ ಹುಡುಗ ಅಂತೇಳಿ ಅಷ್ಟೇ. ಗೋವರ್ಧನ ಬೆಟ್ಟವನ್ನು ಕಿರುಬೆರಳಿನಲ್ಲಿ ಎತ್ಲಿ ಕುಂಟ ಮಾರೇರಿ ಎಲ್ಲಿಯಾದ್ರು ಹೇಳ್ತಾರಲ್ಲ ಭಕ್ತರು, ಎತ್ತಿದ್ದಲ್ಲ ಅದು ಮುಟ್ಟಿದ್ದು. ಕೊಂಡಾಡ್ತಾರೆ ಎಲ್ಲ ಓ ಆ ಕಡೆಗೆ ಹೋಗಿ ಅಂತ ಹೇಳಿದ್ದು. ಈ ದೃಶ್ಯವನ್ನು ಒಬ್ಬ ಚಿತ್ರಗಾರ ಚಿತ್ರ ಬಿಡಿಸಿದ. ಗೋವರ್ಧನಾದ್ರಿಯ ಬುಡಕ್ಕೆ ಇವನ ಬೆರಳು ಬರುವ ಹಾಗಾಯ್ತು ಆ ಚಿತ್ರದಲ್ಲಿ. ಆ ಚಿತ್ರಗಾರ ಒಂದು ತಪ್ಪು ಮಾಡಿದ, ತೋರು ಬೆರಳಿನ ಬರಲಿ ಕಿರಿ ಬೆರಳು ತೋರಿಸಿದ. ಈ ಚಿತ್ರ ನೋಡಿದವರೆಲ್ಲ ತಗೊಳ್ಳಿ, ಗೋವರ್ಧನ ಗಿರಿಧಾರಿ ಶ್ರೀಕೃಷ್ಣ ಹೊಗಳಿದ್ದೇ ಹೊಗಳಿದ್ದು. ಯಾರನ್ನು ಮಂಗ ಮಾಡ್ಲಿಕ್ಕೆ ಈ ಕಥೆಗಳೆಲ್ಲ? ತಾಯಿಗೆ ಬಾಯೊಳು ಮೂಡಗ ತೋರಿದ, 3 ದಿವಸ ತಾಳಮದ್ಲ ಮಾಡಿಸ್ತೇನೆ. ಹೌದಾ ತೋರಿಸಿದ್ದ? ಹೌದಾ ಅಂತೇಳಿ ಬಾಯಿಯ ಒಳಗೆ ಬ್ರಹ್ಮಾಂಡ ಪೂರ ಇರುವುದೇ ಹೌದು ಅಂತಾದ್ರೆ ಯಶೋದೆ ಎಲ್ಲಿದ್ಲು? ಒಳಗಿದ್ಲ ಹೊರಗಿದ್ಲ? ಅವಳು ಹೊರಗಿದ್ಲು ಅಂತಾದ್ರೆ ಅದು ಬ್ರಹ್ಮಾಂಡ ಆಗ್ತದೆ. ಅದರ ಒಳಗಿದ್ಲು ಅಂತಾದ್ರೆ ತೋರಿಸಿದ್ದು ಸುಳ್ಳಾಗ್ತದೆ, ಇವಳು ನೋಡಿದ್ದು ಸುಳ್ಳಾಗ್ತದೆ. 7 ದಿವಸ ತಾಳಮಟ್ಲ ಮಾಡಿದ್ರು ಈ ಪ್ರಶ್ನೆ ಉತ್ತರ ಸಿಕ್ಕುವುದಿಲ್ಲ. ಇದೆಲ್ಲ ಯಾರನ್ನಾದ್ರೂ ಮಂಗ ಮಾಡಿ ಅದೆಂತದ್ದು ಗೊತ್ತು? ಸಣ್ಣ ಮಗು ಬಟ್ಟೆ ತೆಗೆದುಕೊಂಡು 3 ಲೋಕ ತೋರಿಸ್ತದೆ ಇಡ ಅಂತ ಹೇಳುದಿಲ್ವಾ? 3 ಲೋಕ ತೋರಿಸ್ಬೇಡ, ಬಟ್ಟೆ ಇಳಿಸು ಅಂತ ಹೇಳಿದ್ರು. ಅದೇ ಈ ಮಗು ಬಾಯಿ ತೆರೆದ ಗುರು ಅಮ್ಮ ಅಂದವಳು. ತನ್ನ ಮಗುವಿನ ಬಾಯಿಯ ಗಾತ್ರ ಎಲ್ಲ ಮಕ್ಕಳಿಗಿಂತ ದೊಡ್ಡದಿದ್ದದಕ್ಕೆ ಅದಕ್ಕೆ ಜನ ಹೊಗಳಿದ್ದೆ. 3 ಲೋಕ ಕಂಡ್ಲು, ಮತ್ತೆಂಥದ್ದು ಇಲ್ಲ. ಎಂತೆಂಥ ಕಥೆಗಳನ್ನೆಲ್ಲ ತಯಾರು ಮಾಡ್ತಾರೆ. ಯಾರಾದ್ರೂ ಹೇಳುದಿಲ್ಲ, ಈ ಸತಿ ಇತ್ಯರ್ಥ ಮಾಡಲೇಬೇಕು. ನಮಗೊಳ್ಳೆ ಬೆಂಬಲ ಉಂಟು, ಸುಮ್ಮನೆ ಅಲ್ಲ. ನರಕಾಸುರ ನಮ್ಮ ಆತ್ಮೀಯ ಸ್ನೇಹಿತ. ಅಲ್ಲಿವರೆಗೆ ಧನ ಮಾಡಿದ್ದೇನೆ ನಾನು. ರಾಜಕೀಯದಲ್ಲಿ ಒಂದರ ಮೇಲೆ ಅಭಿಯೋಗ ಮಾಡಬೇಕಾದ್ರೆ ನಾವು ಸಮ ಆಗಬೇಕು. ಒಂದು ಸ್ಥಾನ ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಅದಾಯ್ತಾ ಆತಿದ್ದವನನ್ನು ಬಗ್ಗಿಸ್ಲಿಕ್ಕಾಗ್ತದೆ. ಅದಕ್ಕೋಸ್ಕರವೇ ನರಕಾಸುರನ ಮೈತ್ರಿ ಬಂಡ ಮೊದಲೇ ಆಗಿದೆ. ಇನ್ನು ಮುಂದಿನ ವ್ಯವಹಾರ ಹೇಗೆ ಎಲ್ಲ ವ್ಯವಸ್ಥೆ ಆಗಿದೆ ಅಲ್ವಾ? ಈ ಸರ್ತಿ ಕೃಷ್ಣನನ್ನು ನೇರ ತರಾಟೆಗೆ ತಗೊಳ್ಳೋದು ಹೇಳಿ ತೀರ್ಮಾನ.
ಯಾರಪ್ಪ? ಏನು ಅಂತ ಅಡ್ಡ ಬಿದ್ದಿ? ನೀವು ನನ್ನ ದೇವರಲ್ವೇ? ಬರೇ ದೇವರಲ್ಲ, ಅದಕ್ಕೆ 3 ಸುತ್ತು ಬಂದ ಅಡ್ಡ ಬಿದ್ದೆ. ನೋಡಿದ್ಯಾ, ನಾನು ಒದ್ದಾಡ್ತಾ ಇರುವುದನ್ನು ನಮ್ಮ ಊರಿನಲ್ಲಿ ಬಹಳ ಜನ ಈಗಾಗಲೇ ಅರ್ಥ ಮಾಡಿಕೊಂಡಿದ್ದಾರೆ. ಹೇಳಿದ್ರೆ ನಿನ್ನಿಂದ ಗೊತ್ತಾಯ್ತು ನನಗೆ. ನೀವು ಎಷ್ಟು ಒದ್ದಾಟ ಮಾಡ್ತಿದ್ದೀರಿ ಅಂತ ಎಲ್ರಿಗೂ ಗೊತ್ತಾಗಿದೆ ಅಲ್ವಾ? ನನ್ನ ಒದ್ದಾಟ ಎಷ್ಟು ಬೇಗ ಮುಗಿಸುದು ಅಂತೇಳಿ. ಹೌದು, ಪ್ರಕರಣವನ್ನು ನಿಮ್ಮ ಒದ್ದಾಟ ಎಲ್ರಿಗೂ ಗೊತ್ತಾಗಿದೆ. ಏನು ಮಾಡುವ ಹೇಳೋ? ಆ ಕಾಲಡಿಗೆ ಅವ ಸಿಕ್ಕುದಿಲ್ಲಲ್ಲ. ಕಾಲಡಿಗೆ ಅವ ಸಿಕ್ಕಿದ್ರೆ ಆಗ್ತಿದ್ದ. ಮತ್ತಿನ್ನೇನು ಬಿಡ. ವಾಸುದೇವ ಅಂದ್ರೆ ನಾನು ಹೇಳಿದ್ದೇನೆ ಗೊತ್ತುಂಟು. ಹೌದು, ನೀವು ಮೊದಲೇ ಹುಟ್ಟಿಕೊಂಡವ ವಾಸುದೇವನಿಗೆ. ಭಕ್ತ ಇದ್ದವರೆಲ್ಲ ವಾಸುದೇವರಾಗಬಹುದು, ಆದ್ರೆ ನನ್ನನ್ನು ನಿರಾಕರಿಸಿ ಅಲ್ಲ. ಅಲ್ಲ, ವಿಂದ ಅನುವಿಂದ. ಹೌದಾ? ಹೀಗೆ ಸುಂದ ಉಪಸುಂದ, ಹಾಗೆ ವಾಸುದೇವ ಉಪವಾಸುದೇವ ಆಗಬೇಕು. ಯಾವುದು? ಉಪವಾಸ ಹೀಗೆ ಮಾಡಬೇಡ. ವಾಸು ಇಂದ್ರ ಉಪೇಂದ್ರ ಇದ್ದಂತೆ. ಅವ ಹಾಗಲ್ಲ, ಉಪ ಬಿಟ್ಟಿದ್ದಾನೆ, ಮುಖ್ಯ ಆಗಿದ್ದಾನೆ. ಬಾಬಾ, ಒಂದು ಗುಂಪಿನಲ್ಲಿ ಎಲ್ಲರೂ ಪ್ರಧಾನರಾಗುವುದಕ್ಕೆ ಸಾಧ್ಯ ಉಂಟೇನೋ? ಇಲ್ಲ, ಆಗ್ತಾರೆ. ಗೋಕರ್ಣದಲ್ಲಿ. ಹೌದು. ಅದು ಹೇಗೆ? ನೀನೊಮ್ಮೆ ಗೋಕರ್ಣಕ್ಕೆ ಹೋಗುವ. ಅಲ್ಲಿರುವ ಕ್ಷೇತ್ರ ಪುರೋಹಿತರುಗಳ ಮನೆಯ ಉಪ್ಪರಿಗೆ ಮೇಲಿರುವಂತ ಹಲಿಗೆಯನ್ನು ನೋಡು. ವೇದಮೂರ್ತಿ ಶಾಸ್ತ್ರಿಗಳು ಶ್ರೀ ಕ್ಷೇತ್ರದ ಪ್ರಧಾನ ಅರ್ಚಕರು. ಈಚೆ ಹಲಿಗೆ ನೋಡು, ಅಲ್ಲಿ ಇರುತ್ತದೆ ವೇದಮೂರ್ತಿ ಅಂಥ ಭಟ್ಟರು, ಶ್ರೀ ಕ್ಷೇತ್ರದ ಪ್ರಧಾನ ಅರ್ಚಕರು. ಎಲ್ಲರೂ ಪ್ರಧಾನ ಅರ್ಚಕರು, ಎಲ್ಲರೂ ಪ್ರಧಾನ. ಗುಂಪಿನಲ್ಲಿ ಎಲ್ಲರೂ ಪ್ರಧಾನ, ಗೋಕರ್ಣದಲ್ಲಿ ಮಾತ್ರ. ನನಗೆ ನಾಡ್ದು 10ಕ್ಕೆ ಹೋಗಿ ನೋಡ್ಬೇಕು. ಯಾರ 10ಕ್ಕೆ ಬಿಡೋ? ಅದು ನೀವು ಹೇಳುವ ಆ 10 ಅಲ್ಲ, ಅದು 14ಕ್ಕೆ ಹೋಗುದು. ನೋಡಿದ್ಯಾ ಮಾರಾಯ, ತಲೆ ಕೆಟ್ಟು ಹೋಗ್ತಾ ಉಂಟಲ್ಲ, ತಲೆ ಕೆಟ್ಟು ಹೋಗ್ತಾ ಉಂಟು. ನಿಮ್ಮ ಪಗಡಿ ಜಾರು ಆಗ್ಲೇ ಗೊತ್ತಾಯ್ತು ನನಗೆ. ಒಳಗಿದ್ದದ್ದು ಹೊರಗೂ ಬರ್ತಾ ಉಂಟು ಈಗ. ಅಲ್ಲ, ಕೃಷ್ಣ ದೇವರಾಗಿ ಬಿಟ್ಟನಲ್ಲ. ಹೌದು. ಯಾಕಾಗಿ ಎಂಬ ಪ್ರಶ್ನೆಗೆ ಏನು ಉತ್ತರ ಸಿದ್ಧಿಸಿದೆ ನಮಗೆ? ಏನು? ಅವನಿಗೆ 4 ಕೈಗಳು ಇದ್ದಾವೆ. ನಾನು ಅದರಲ್ಲಿ ಹಿಂದೆ ಬೀಳಬಾರದು ಅಂತಲೇ ಅಲ್ವಾ? ನಿಮಗೆ 2 ಇರುವುದಲ್ವೇ? ಮೊನ್ನೆ ಆಚಾರ್ಯ ಮಾಡಿದ್ದಂತೆ ನೋಡ್ಲಿಲ್ವ ನೀವು? 2 ಹೊಸ ಕೈ. ಹೌದು, ಮರದ ಕೈಯ. ಹೌದು. ಅದ್ಯಾಕೆ? ಅದು ಸರಿಯಾದ ದಿನದಲ್ಲಿ ಉದ್ಘಾಟನೆ ಮಾಡ್ಲಿಕ್ಕೆ ಉಂಟು. ಕೃಷ್ಣನನ್ನು ಕರೆಸಿ ಅವನ ಇಟ್ಟು ಶ್ರೀ ಮಾಡಿ ಮತ್ತೆ ಆ ಮರದ ಕೈ ಕಟ್ಟಿಕೊಂಡೇ ನಾನು ತಿರುಗುವುದು. ಕಟ್ಟುವುದು ಯಾರಂತ ಬೇಡವೆ? ಕಟ್ಲಿಕ್ಕೆ ನೀನಿದ್ಯಲ್ಲ. ಸರಿ. ಮರದ ಕೈ. ಆಮೇಲೆ ಅವನಿಗೆ ಶಂಖ ಚಕ್ರ ಗದಾ ಪದ್ಮ ಅಂತ ಹೆಸರು. ಅದೇ ಈಗ ಉಳಿದಿರುವುದು. ಬೇರೆ ಏನುಂಟು ಕೃಷ್ಣನಲ್ಲಿ? ಕೃಷ್ಣ ಅವ ನೋಡ್ಲಿಕ್ಕೆ ಕಪ್ಪಿದ್ದಾನೆ. ಕಪ್ಪಿದ್ದಾನ? ಹೌದು. ಹಾಗಾದ್ರೆ ನಮ್ಮ ಕೆಲಸ ಅತ್ಯಂತ ಹಗುರವಾಗಿದೆ. ಹೇಗೆ? ಕರ್ರಗಿರುವವರಲ್ಲಿ ಆಕರ್ಷಣೆ ಇರುವುದಿಲ್ವೋ? ಯಾರು ಹೇಳಿದ್ರು? ನಾನು ನೋಡು ಬೆಳ್ಳಗಿದ್ದೇನೆ. ಹಾಗಾಗಿ ಜನ ನನ್ನ ಮಾತಿಗೆ ಮುಗಿ ಬೀಳ್ತಾರೆ. ಇಲ್ಲ, ಕೃಷ್ಣ ಕಪ್ಪಿರುವುದರಿಂದಲೇ ಅವನ ಹಿಂದೆ ಬೀಳ್ತಾರೆ ಜನಗಳೆಲ್ಲ. ಯಾಕೋ? ಅದು ಗೊತ್ತಿಲ್ವಾ? ನೀವು ಬೆಳ್ಳಗಿದ್ದೀರಿ, ನಿಮ್ಗೆ ನಿಜವಾದ ಬಣ್ಣ ಇಲ್ಲ. ಕೃಷ್ಣ ಕಪ್ಪಿದ್ದಾನೆ, ಅವನು ಎಲ್ಲಾ ಬಣ್ಣವನ್ನು ಹೀರಿಕೊಂಡು ತಾನು ದೇವನಾಗಿದ್ದು. ಕಪ್ಪು ಮತ್ತೆ ಬಿಳುಪು ಎನ್ನುವುದು ಬಣ್ಣಗಳೇ ಅಲ್ಲ. ಎಲ್ಲ ಬಣ್ಣವನ್ನು ಹೀರಿದ್ದು ಕಪ್ಪಾಗಿ ಕಾಣಿಸ್ತದೆ. ಹೌದು. ಎಲ್ಲ ಬಣ್ಣವನ್ನು ನಿರಾಕರಿಸುವುದು, ಪ್ರತಿಫಲಿಸುವುದು ಬೆಳ್ಳಗಾಗಿ ಕಾಣಿಸ್ತದೆ. ಹೌದು. ಈಗ ಕೃಷ್ಣ ಕರ್ರಗಿದ್ದಾನಂದ್ರೆ ಎಲ್ಲವನ್ನು ಹೀರಿಕೊಳ್ಳುವವನಾಗಿದ್ದಾನೆ. ಹೌದು. ಹಾಗಾಗಿ ಎಲ್ಲರೂ ಅವನ ಕಡೆಗೆ ಆಕರ್ಷಿಸಲ್ಪಡ್ತಾ ಇದ್ದಾರೆ. ಅಘೋಷಿತ ಬಣ್ಣ ಅಂತ ಹೇಳುವುದಕ್ಕೆ ಉದಾಹರಣೆಗೆ ನೋಡಿ, ಆಕಾಶದಲ್ಲಿ ಮೋಡಗಳಿರ್ತದೆ. ಹೌದು. ಒಮ್ಮೆ ಕಪ್ಪಾಗಿ ಕಾಣುತ್ತದೆ, ಮತ್ತೊಮ್ಮೆ ಹಳದಿಯಾಗಿ ಕಾಣುತ್ತದೆ, ಮತ್ತೊಮ್ಮೆ ಬಿಳಿಯಾಗಿ ಕಾಣುತ್ತದೆ. ಹೇಗೆ? ಸೂರ್ಯನ ಕಿರಣದಿಂದ. ಅದಕ್ಕೆ ಸ್ವತಂತ್ರವಾದ ಬಣ್ಣವಿಲ್ಲ. ಇಲ್ಲ, ಆರೋಪಿತ ಬಣ್ಣವನ್ನು ಅದು ಲೋಕಕ್ಕೆ ತೋರ್ಪಡಿಸುವುದು. ಹೌದು. ಭಗವಂತನಿಗೆ ಸ್ವತಂತ್ರವಾದ ಬಣ್ಣವಿಲ್ಲ. ಇಲ್ಲ, ಭಕ್ತರು ಆರೋಪಿಸಿದ ಬಣ್ಣವನ್ನು ಹೊರಗೆಡುವವನು. ಹೌದು. ಹಾಗಾಗಿ ಅವನು ನೀಲಮೇಘ ಶ್ಯಾಮ. ಬಿದ್ನಲ್ಲ ಮಾರಾಯ, ನಾನು ಬೆಳಗಿನವನಾಗಿ ನನ್ನ ಅಪ್ಪನದ್ದು ತಪ್ಪು. ಯಾಕೆ? ಅವ ಕೃಷ್ಣನನ್ನು ಹುಟ್ಟಿಸುವಾಗ ಅಮಾಸೆ ಎದುರಾಗಿತ್ತು, ನನ್ನನ್ನು ಹುಟ್ಟಿಸುವಾಗ ಹುಣ್ಣಿಮೆ ಎದುರಾಗಿತ್ತು. ನನ್ನ ತಪ್ಪು. ಅದಕ್ಕೆ ನಿಮ್ಮ ಅಪ್ಪನಿಗೆ ಜೋರು ಮಾಡಿಬಿಟ್ಟು ನನಗೆ ಯಾಕೆ ಜೋರು ಮಾಡ್ತೀರಿ ನೀವು? ಈಗ ಏನು ಮಾಡಿದ್ರೆ ಮುಖ ಕಪ್ಪಾಗುದು. ನೀವು ಈ ಜನ್ಮದಲ್ಲಿ ದೇವರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಬೆಳಗಿದ್ರೆ ಹೌದು, ಕಪ್ಪಾದ್ರೆ ನೀವು ದೇವರಾಗ್ಲಿಕ್ಕೆ ಸಾಧ್ಯ ಉಂಟು. ಈಗ ಕಪ್ಪಿಡ್ಬೇಕಾದ್ರೆ ನಿಮಗೆ ಮನಸ್ಸುಂಟ? ಉಂಟು. ಒಂದು ಗಳಿಗೆ ಅವಕಾಶ ಮಾಡಿ ಕೊಡ್ತೀರಾ? ನಿಮ್ಮನ್ನು ದೇವರು ನಾನು ಮಾಡ್ತೀನಿ. ಇಲ್ಲಿ ಹಿಡ್ಕೊಂಡು ಕೂತ್ಕೊಳ್ಳಿ. ಒಂದು ಗಳಿಗೆ ನೀವು ತಲೆಬಿಸಿ ಮಾಡಬೇಡಿ. ಒಂದೇ ಒಂದು ಗಳಿಗೆ. ನೀ ಹೇಳಿದ್ದು ಸುಳ್ಳಾದ ಮರ, ಸುಮಾರು ಹಿಂದೋಗಿದೆ ಇದು. ಒಂದು
ಗಳಿಗೆ. ನಿಮ್ಗೆ ಅದು ಕಲಿಬಿಸಿ ಮಾಡಿದ್ರೆ ನೀವು ಒಂದು ಗಳಿಗೆಯಲ್ಲಿ ದೇವರಾಗ್ತೀರಿ. ಹೌದಾ? ಸರಿ ನೋಡ್ಕೊಳ್ಳಿ. ಒಂದು ಕೆಲಸ ಆಯ್ತಲ್ಲ, ಏನು? ಕೃಷ್ಣನಿಗೆ ಮೀಸೆಯೇ ಇಲ್ಲ, ನಿಮಗೆ ಮೀಸೆ ಉಂಟು. ಕೃಷ್ಣನಿಗೆ ಮೀಸೆ ಇಲ್ಲ. ಮೀಸೆ ಇಲ್ಲ. ಭಾರತ ದೇಶವೇ ಹಾಳಾಗಿ ಹೋಯ್ತು. ದೇಶ ಹಾಳಾಯ್ತು. ನಮ್ಮ ಜಂಬೂ ದ್ವೀಪದಲ್ಲಿ ಒಬ್ಬನೇ ಒಬ್ಬ ಬುದ್ಧಿಯ ಸಂತಾನ ಇರುವವನಿಲ್ಲ ಅಂತ. ಯಾಕೆ ದೇವ? ಮೀಸೆ ಎನ್ನುವುದು ಪುರುಷತ್ವಕ್ಕೆ ಪ್ರತೀಕ, ಸದ್ಯ ಅಂಗೀಕರಿಸಲ್ಪಟ್ಟಿದೆ. ಮೀಸೆಯೇ ಇಲ್ಲದವನು ಪುರುಷನೇ ಅಲ್ಲ. ಅಂತದ್ರಲ್ಲಿ ಅವನನ್ನು ಮೀಸೆ ಇಲ್ಲದವನನ್ನು ಪುರುಷೋತ್ತಮ ಅಂದ್ರಲ್ಲ ಪಾಪಿಗಳು. ಹೌದು. ಒಬ್ಬರಿಗಾದ್ರೂ ಸ್ವಯ ಉಂಟಾ ಈ ಪ್ರಪಂಚದಲ್ಲಿ? ದೇವರನಿಗೂ ಸ್ವಯ ಇಲ್ಲ. ಆದ್ರೂ ಮೀಸೆ ಇಲ್ಲದಿದ್ರು ಅವ ದೇವರಾಗ್ತಾನೆ. ಹೌದು. ಈಗ ನೀವು ಮೀಸೆ ಬೋಳಿಸ್ಕೊಂಡು ಬನ್ನಿ. ನಾನು ಗಂಡು ಎಂಬುದನ್ನು ನಾನೇ ನಿರಾಕರಿಸಿಕೊಳ್ಬೋದ? ನನ್ನ ಮೀಸೆ ಬೋಳಿಸ್ಬೇಕಾದ್ರೆ ನನ್ನ ಅಪ್ಪ ಸಾಯ್ಬೇಕು. ಆವಾಗ ನನ್ನ ಅಪ್ಪ ಇನ್ನೂ ಸಾಯಲಿಲ್ಲ, ಆದ್ರೂ ನೀವು ಬೋಳಿಸುವುದಿಲ್ಲ ಅನ್ನುವ ವಿಶ್ವಾಸ ನನಗುಂಟು. ನನ್ ಕೆಲಸ ಮಾಡು. ಏನು? ಈಗ ಆ ಕಪ್ಪನ್ನು ಮೀಸೆ ತುಂಬಾ ಹಚ್ಚಿಬಿಡು. ಈಗ ಮೀಸೆ ಅಡಗಿತ್ತು ಕರಿಯಲ್ಲಿ. ಈಗ ಹೇಗಾಯ್ತು? ಈಗ ಚಂದ ಆಯ್ತು. ನೀವೇ ಸಾಕ್ಷಾತ್ ಕೃಷ್ಣ. ಈಗ ಗರುಡ ವಾಹನಾಗಿದ್ದೇನೆ ನಾನು. ಹೌದು. ಅಲ್ಲ, ಅವನಿಗೆ ಗರುಡ ವಾಹನ ಅಂತ ಹೆಸರುಂಟು, ನಿಮಗೆ ಗರುಡ ನಾನು. ಏ ಪುಣ್ಯಾತ್ಮ, ನನ್ನ ಗರುಡನ ಕಥೆ ನಿನ್ನ ಅವಗಾಹನೆಗೆ ಇನ್ನೂ ಬರಲಿಲ್ಲ. ಇಲ್ಲ. ಅವ ಗರುಡ ವಾಹನನಾದದ್ದೇ ನಮ್ಮ ಪ್ರಚೋದನೆಯಿಂದ. ಅದೇ ಹೇಗೆ? ನಮ್ಮಲ್ಲಿ ರಾತ್ರಿ ಗಸ್ತು ನಿರತರಾದ ಆರಕ್ಷಕರಿಗೆಲ್ಲ ಗರುಡನನ್ನು ವ್ಯವಸ್ಥೆ ಮಾಡಿದ್ದೇನೆ. ಗೊತ್ತುಂಟ? ಬೀದಿಗೊಂದು ಗರುಡ ಉಂಟು ನಮ್ಮಲ್ಲಿ. ನಾನು ಹೇಳಿದ್ದು 4 ಚಕ್ರದ ಗರುಡ ಅಲ್ಲ, ಹಕ್ಕಿ. ಹೌದು. ಅವ ಹಕ್ಕಿ ಮೇಲೆ ಕೂತ್ಕೊಳ್ತಾನೆ. ಹೌದು. ಅದೆಂತ ಹಾರಾಟ ಮಾಡ್ತಾನವ? ಎಲ್ಲಿಗೆಲ್ಲ ಹೋಗಿ? ಅವ ಊರಿಡಿ ಅದರಲ್ಲೇ ತಿರುಗಾಟ ಮಾಡೋದು. ಲೋಕಾಂತರಕ್ಕೆಲ್ಲ ಹೋಗ್ತಾನ. ಹೌದು. ಹೋಗದೆ ಏನು ಉಂಡಾಡಿ ಗುಂಡ ಮಾಡ್ಲಿಕ್ಕೆ ಕೆಲಸ ಇಲ್ಲ. ಹೌದು. ಒಂದು ಗಾದೆ ಕೇಳಿದ್ಯಾ? ಯಾವುದು? ಊರ್ ಮನೆಯಲ್ಲೇ ಊಟ ಮಾಡುವವ ಅವನಿಗೆ ಸ್ವಂತ ದುಡಿಸುವುದಿಲ್ಲ ಅಂತ ಹೇಳಿದ್ರೆ ಗಾದೆ ಉಂಟು. ಹೌದು. ಹೆಕ್ಕ ತಿಂಬವ ಅಂತ. ಹೆಕ್ಕಂಡು ತಿಂಬವಕ್ಕೆ ಸ್ವಂತದನ್ನ ರುಚಿಸುವುದಿಲ್ಲ. ಮನೆಗೆ ಯಾರಾದ್ರೂ ನೆಂಟರು ಬಂದಾಗ ಎಲ್ಲರೂ ಮಧ್ಯಾಹ್ನದ ಹೊತ್ತಿಗೆ ಹೆಂಡತಿ ಮಕ್ಕಳೊಟ್ಟಿಗೆ ಕೂತ್ಕೊಂಡು ಮನೆಯಲ್ಲಿ ಊಟ ಮಾಡುವ ಹೇಳಿ ಮನೆಗೆ ಓಡುವುದು. ಕೆಲವರು ಹಾಗಲ್ಲ, ಮಧ್ಯಾಹ್ನ ಆದ ಕೂಡಲೇ ಹೆಗಲಿಗೆ ಜೋಳಿಗೆ ಹಾಕೊಂಡು ಯಾರ್ಯಾರ ಮನೆ ಹೋಗಿ ಕೂತ್ಕೊಂಡು. ಅವನಿಗೆ ಪಾಪ ಬಂದವನನ್ನು ಕಳಿಸಲಿಕ್ಕೆ ಉಪಾಯ ಇಲ್ಲ, ಅವ ಹೇಳುವುದಿಲ್ಲ. ಅವನಿಗೆ ಊಟ ಮಾಡ್ಲಿಕ್ಕೆ ಗೊತ್ತಿಲ್ಲ ಇವನನ್ನು ಬಿಟ್ಟು. ಇವನಿಗೂ ಊಟ ಹಾಕುವಲ್ಲಿ ವ್ಯವಸ್ಥೆ ಇರುವುದಿಲ್ಲ. ಕಡೆಗೆ ಹೇಳಿ ಊಟಕ್ಕೆ ಹೇಳಿ ಇವನನ್ನು ಕರ್ಕೊಂಡು ಹೋಗಿ ಖಾನಾವಳಿಗೆ ಹೋಗಿ ಊಟ ಮಾಡಿಸಿ ದುಡ್ಡು ಕೊಟ್ಟು ಕಳಿಸಿಕೊಡು. ಹೆಕ್ಕ ತಿಂಬವು ಸಾಯ್ಲತ್ಲಾಗೆ ಅವ ತಿರುಗಿಯಾನು. ನಾನು ಗರುಡ ವಾಹನನಾದದ್ದು ಯಾಕೆ? ನನ್ನ ವಾಹನವನ್ನು ಬೆಳ್ಳಿಯಿಂದ ಚಿನ್ನದಿಂದ ತಯಾರಿಸಿಟ್ಟಿದ್ದೇನೆ. ಎಲ್ಲಿಟ್ಟಿದ್ದೀರಿ? ಬೀಗ ಹಾಕಿಟ್ಟಿದ್ದೇನೆ. ಅದ್ಯಾಕೆ ಬೀಗ ಹಾಕಿಟ್ಟದು? ಯಾಕೆಂದರೆ ಅದು ವರ್ಷಕ್ಕೊಮ್ಮೆ ಮಾತ್ರ ತೆಗಿಲಿಕ್ಕಿರ್ಬೋದು ಗರುಡ ವಾಹನ. ಅಲ್ಲ, ಅದ್ರ ಒಳಗೆ ಇಟ್ಟದ್ದು ಯಾಕೆ? ಅದು ಒಳಗೆ ಕರ್ಕೊಂಡು ಹೋದ್ರೆ ನಾನು ಮತ್ತೆ ಹೊಷ್ಟು ಮಾಡಿಸೋ. ಮತ್ತೆ ನಿಮಗೆ ಗರುಡ ಇಲ್ಲ? ಹೌದು, ಹಿಡ್ಕೊಂಡು ಮಾತ್ರ ಅಲ್ಲ, ವರ್ಷಕ್ಕೊಮ್ಮೆ ಜಾತ್ರೆಯಲ್ಲಿ ದೇವರು ಹೋಗುದಿಲ್ವಾ? ಹಾಗೆ ನಾವು ಗರುಡ ವಾಹನ ಹಕ್ಕಿ ಹಾರ್ತದೆ. ಇದು ಹಾರುವುದಲ್ಲ, ನಾನು ಅದನ್ನು ಹೊತ್ತುಕೊಂಡು 4 ಜನ ಹೊತ್ತುಕೊಂಡು ಅದ್ರ ಮೇಲೆ ನಾನು ಕೂತ್ಕೊಂಡು ಹೋಗು. ಗರುಡ ವಾಹನಕ್ಕೆ ಸುಳ್ಳಾಕ? ಹೌದು, ಸತ್ಯ. ಆದ್ರೆ ಒಂದುಂಟು, ಅವ ದನ ಕಾಯುದು. ಹೌದು. ಕನಿಷ್ಠ ಪಕ್ಷ ನೀವೊಂದು ಎಮ್ಮೆ ಆದ್ರೂ ಬೇಡ ಅವನಿಗೆ ದೊಡ್ಡದಾಗ್ಲಿಕ್ಕೆ. ನಾನು ಜನಪಾಲಕ. ಮುಗೀತು. ಶಂಖ ಚಕ್ರ ಗದ ಪದ್ಮ ಇಲ್ಲಿದ್ರು ನಡೀತಾನೆ. ಪದ್ಮ ಬೇಡ, ಪದ್ಮ ಈ ವರ್ಷ ಸುದ್ದಿ ಬೇಡ ನಮ್ಗೆ. ನಾನೊಂದು ಓಲೆ ಕೊಡ್ತೇನೆ, ಇಟ್ಕೊಂಡು ಸೀದಾ ಹೋಗ್ಬೇಕು. ಹೋಗಿ ಇದರಲ್ಲಿ ಬರ್ದಾಗಿದೆ. ದೇವಸ್ಥಾನಕ್ಕೆ ಹೋಗಿದ್ಯಾ? ದೇವ್ರು ನೋಡ್ಲಿಕ್ಕೆ ಸಿಗ್ತಾರ? ಇಲ್ಲ, ಎಲ್ಲ ಮುಚ್ಚಿದ್ದಾರೆ. ಮುಚ್ಚಿಕೊಂಡಿರುವುದೇ ದೇವರು. ದೇವ್ರು ನೋಡಿ, ಇದೆಲ್ಲ ಮುಚ್ಚಿಕೊಂಡದಲ್ವ, ಎಲ್ಲ ಕಾಣಬಾರದು. ಈ ಮೈ ಮೇಲೆ ಬಂದಾಗ ನೋಡಿದ್ಯಾ ಅವನ ಮುಖದ ವಿಕಾರ? ಎಷ್ಟು ವಿಕಾರ ಹೆಚ್ಚಾಗ್ತದೋ ಅಷ್ಟೇ ಅವ ದೇವರಾಗ್ತಾನೆ. ಇದು ಅಷ್ಟೇ. ಆಯ್ತು ಆಯ್ತು. ದ್ವಾರಗೆಯೊಳು ಜಿತ ಜಾನಯನು ಉತ್ತಮ ಗನಗೆರ ಸಹಿತ
ಕೆಳಗಿಳಿದು ಬಂದಿದ್ದೇನೆ, ನಂದಗೋಕುಲವನ್ನು ಸೇರಿದ್ದೇನೆ, ಮಧುರೆಗೆ ಬಂದಿದ್ದೇನೆ, ದುಷ್ಟ ದಮನವನ್ನು ಮಾಡಿದ್ದೇನೆ, ದ್ವಾರಕೆಯಲ್ಲಿ ಸ್ವಕ್ಷೇತ್ರವನ್ನು ನಿರ್ಮಾಣ ಮಾಡಿದೆ. ಹಾಗೆ ಯೋಚನೆ ಮಾಡುತ್ತಿರುವಾಗ ಸಂಗೀತವೋ ನಾಟ್ಯವೋ ಇಂಥದ್ದನ್ನು ಕೇಳುತ್ತಿರುವಾಗ ಕಾಣುತ್ತಿರುವಾಗ ಇದು ಕಾಲ ಅಲ್ಲ. ಸುದರ್ಶನಕ್ಕೆ ವಿರಾಮವನ್ನು ಕೊಟ್ಟು ಒಂದಷ್ಟು ಸಮಯ ಆಯಿತು. ಕಳೆದಷ್ಟು ಮತ್ತೆ ಚಿಗುರಿಕೊಳ್ಳುತ್ತಿದ್ದಾರೆ ದುಷ್ಟರು. ಮಾತ್ರ ತಮ್ಮನ್ನು ತಾವು ಸ್ವರೂಪ ಜ್ಞಾನ ತಿಳಿದೇ ಇದ್ದವರು ಉದ್ಘಾಟಿಸಿಕೊಳ್ಳುತ್ತಿದ್ದಾರೆ. ಎಲ್ಲಿಯವರೆಗೆ ಆಗಿದೆ ಅಪಭ್ರಂಶ ಅಂದ್ರೆ ವಾಸುದೇವ ಎಂಬ ಹೆಸರು ವಾಸುದೇವ ಅಂತಾಗಿದೆ. ಹುಚ್ಚರ ಸಂತಾಯ ಹೋಗಿದೆ ಸ್ವಾಮಿ. ಹೌದು, ನನ್ನ ಅಪ್ಪನಿಗೊಬ್ಬ ಮಗನಿದ್ದಾನೆ. ಹೌದು, ವಸುದೇವನ ಮಗನಾದ್ದರಿಂದ ತಾನು ವಾಸುದೇವ ಅಂತ ಹೇಳಿಕೊಳ್ಳುತ್ತಿದ್ದಾರಂತೆ. ನಿಜವಾಗಿ ಹುಚ್ಚಾವ. ಹೌದಪ್ಪ. ಹಾಗಾದ್ರೆ ವಾಸುದೇವ ಅಂದ್ರೆ ಏನು? ಹಸುವಿಗೆ ಅಧಿಪತಿ ಎನ್ನುವುದರಿಂದ ವಾಸುದೇವ. ಇಷ್ಟು ಓದ್ತಿಲ್ಲಮ್ಮ, ಇಷ್ಟು ಕಲಿಯಿಲ್ಲ, ಓದು ಅಭ್ಯಾಸ ಅವನಿಗಿಲ್ಲ, ಬಾಕಿದವರು ಹೇಳಿದ್ರೆ ಕೇಳುವುದಿಲ್ಲ. ಹೀಗುಂಟು ಸ್ಥಿತಿ. ಅಂತಹ ಹುಚ್ಚರು ಪ್ರಪಂಚದಲ್ಲಿದೆ. ಬಾಕಿದವರಿಗೆ ಹುಚ್ಚು ಕಟ್ಟಿಸ್ತಾರೆ. ಅದಕ್ಕಾಗಿ ಅವನಿಗೇನಾದ್ರೂ ಒಂದು ಸರಿಯಾದ ಮದ್ದರಿ ಬೇಕು ಅಂತ ಆಲೋಚನೆ ಮಾಡುದು ನಾನು. ಇವತ್ತಲ್ಲ ನಾಳೆ ಸಿಗದೇ ಇರ್ಲಿಕ್ಕಿಲ್ಲ. ಯಾರದು? ಆಗಲೇ ಬಂದಿದ್ಯಾ? ನಾನು ಎಷ್ಟೊತ್ತಿಗೆ ಬಂದಿದೆ ಅಂತ ನಿಮಗೆ ನೋಡುವ ಅವಧಾನ ಇಲ್ವಾ? ನಾನು ಈಗಂತೂ ಇನ್ನ ನೋಡಿದೆ. ಹೌದಾ? 25 ಸರಿ ತಿರುಗಿದ್ರೆ ಮತ್ತೆ ಕಾಣುವುದು ಹೇಗೆ? ನಾನು 25 ಸಾರಿ ತಿರುಗಿದ? ಹೌದು. ಓಹೋ, ತಿರುಗಿದ ನಿನಗೆ ಲೆಕ್ಕ ಗೊತ್ತಿಲ್ಲ, ಮತ್ತೆ ನಾನೇ ಲೆಕ್ಕ ಇಟ್ಟಿದ್ದೇನಾ? ನಾನೇ ಲೆಕ್ಕ ಮಾಡುವುದು, ನೀನಿರುವುದು ಯಾಕೆ? ನೀ ಲೆಕ್ಕ ಕೇಳುವ? ಅದು ಮತ್ತಿನ ಪ್ರಶ್ನೆ. ನಾನು ಯಾರು? ವಾಸುದೇವ. ಯಾವ ಕರ್ಮನ ವಾಸುದೇವ? ವಾಸುದೇವ ಅಲ್ಲಿದ್ದಾರೆ, ನೀವೇ ವಾಸುದೇವ. ಅಲ್ಲಿರುವುದು ವಾಸುದೇವನ ವಾಸುದೇವನ. ಅಲ್ಲಿರುವುದು ವಾಸುದೇವನ ವಾಸುದೇವನ. ಅದು ಸಂದರ್ಭೋಚಿತವಾಗಿ ನಾವು ಬಳಸ್ತೇವೆ. ವಾಸುದೇವನವರು ವಾಸುದೇವನವರು. ಹೇಗಿದ್ದಾನೆ ಅವ? ಹೇಗಿದ್ದಾನೆ? ಅವನಿಗೆ 4 ಕೈ ಉಂಟು. 4 ಕೈ. 4 ಕೈ. ಅದು ಇದ್ದದ್ದ, ಮೂಡಿದ್ದ, ಕಟ್ಟಿಕೊಂಡದ್ದ? ಅದೆಲ್ಲ ವಿಮರ್ಶೆ ಬೇಡ. ನಾನು ಹೇಳಿದ್ದನ್ನು ಒಪ್ಪಿಕೊಳ್ಳತಕ್ಕದ್ದು. ನೀನು ವಾಸುದೇವ ಅಂತ ಹೇಳ್ತೀಯಲ್ಲ, ನಿನಗೆ ಕೈ ಎರಡೇ ಉಂಟು, 4 ಎಲ್ಲಿ ಉಂಟು? ಓ, ವಾಸುದೇವ ಅಂತ ಆಗಬೇಕಿದ್ರೆ 4 ಕೈ ಬೇಕು. ಕೈ 4 ಬೇಕು. 4 ಕೈ ಬೇಕು. ಕಾಲೆಷ್ಟುಂಟು? ಕಾಲು 2. ತಲೆ ಉಂಟ ಅವನಿಗೆ? ಅದೆಲ್ಲ ವಿಮರ್ಶೆ ಬೇಡ. ನಾನು ಹೇಳಿದ್ದನ್ನು ನೀನು ಒಪ್ಪತಕ್ಕ. ನಾನು ವ್ಯವಸ್ಥಾಪಕ. ಪ್ರಬಂಧಕ ಯಾರು? ಅದೆಲ್ಲ ನಿನಗೆ ವಿಮರ್ಶೆ ಬೇಡ. ನಾನು ವ್ಯವಸ್ಥಾಪಕ. ವ್ಯವಸ್ಥಾಪಕ ಏನು ಹೇಳಿದ್ರು ಒಪ್ಪಿಕೊಳ್ಬೇಕು. ಇಂತಿಷ್ಟು ಮಾತಾಡ್ಬೇಕಂದ್ರೆ ಅಂತಿಷ್ಟೇ ಮಾತಾಡ್ಬೇಕು. ನಾನೇನು ಏನು ಮಾತಾಡ್ಬೇಕು ನಿನ್ನಲ್ಲಿ? ನಾನು ಕೇಳಿದಕ್ಕೆ ಮಾತ್ರ ಉತ್ತರ. ಕೇಳು. ನಮಗೊಂದು ಬದ್ಧತೆ ಉಂಟು, ಗೊತ್ತುಂಟ? ನಿನಗೊಂದು ಬದ್ಧತೆ ಉಂಟ? ನಿನಗೂ ಬದ್ಧತೆ ಉಂಟ? ನನಗೇ ಇರುದು. ನನಗೂ ಅಲ್ಲ, ನನಗೇ ಇರುದು. ನನಗೆ ಬದ್ಧತೆ ಇರುದು. ಏನು ಬದ್ಧತೆ? ಅವನಿಗೆ 4 ಕೈ ಉಂಟು, ನಿನಗೇನುಂಟು? ನನಗೆ 2 ಕೈ ಉಂಟು, 2 ಕಡಿಮೆ ಉಂಟು. ಮತ್ತೆ ವಾಸ್ತವ ಹೇಗಾಗದು? 4 ಕೈ ಇದೆ. ವಾಸ್ತವನಿಗೆ 4 ಕೈ ಇರುವುದ? 4 ಕೈ. ಒಂದೇ ಕಡೆಯಲ್ಲಿ 4 ಕೈಯ, ಹೋದಲ್ಲಿ ಎಲ್ಲ ಕೈಯ? ನಾನು ಕಂಡ ಮಟ್ಟಿಗೆ ಒಂದೇ ಕಡೆಯಲ್ಲಿ 4 ಕೈ ಇತ್ತು. ಹೊರಗೆ ಎಷ್ಟು ಕೈ ಉಂಟು ಅಂತ ನನಗೆ ಗೊತ್ತಿಲ್ಲ. ನನಗೂ 2 ಕೈ ಉಂಟು, ನಿನಗೆ ಗೊತ್ತುಂಟ? ನನಗೂ 2 ಕೈ ಉಂಟು, ಪ್ರಚಾರದಲ್ಲಿ ಅಲ್ಲ ಒಳಗಿನವರೆಯ? ನಿನಗೆ
ಗೊತ್ತುಂಟಾ? ನಂಬುತ್ತಿಲ್ಲ. ಪ್ರಚಾರ ಇಲ್ಲ ಅಂತ ಅರ್ಥ ಹಾಗಾದ್ರೆ. ಹಾ, ಹಾ. ಹಾ. ಹಾಗಾದ್ರೆ ಗುಟ್ಟಾಗಿ 2 ಕೈ ಉಂಟು. ಈಗ ಗುಟ್ಟಾಗಿ ಉಂಟು, ಇನ್ನು 4 ಮಾಡುವ. 4 ಕೈ. ನಾವು ನಿರೀಕ್ಷೆಯಲ್ಲಿ ಇರಬೇಕು. ಹಾ, ಹಾ. ಅವರಿಗೆ ಏರುವುದಕ್ಕೆ ಗರುಡ ಉಂಟು, ನಿಮ್ಗೆ ಉಂಟು. ಗರುಡ ಉಂಟು. ಹಾ. ನನಗೆ ಹಾರಾಡುವ ಗರುಡನಿದ್ದಾನೆ. ನಾನು ಅವನನ್ನು ಏರುವುದಲ್ಲ, ಹಾ. ನಾನು ಹೊರಡುವಾಗ ಅವ ಒಂದು ತೂರಿಕೊಳ್ಳು. ಇದು ಹಾಗಲ್ಲ, ಅವರು ಗರುಡನ ಮೇಲೆ ಕೂತ್ರೆ ತನ್ನಿಂದಾನೇ ಹೋಗ್ತದೆ. 4 ಜನ ಇದ್ರೆ. ಹೌದಾ? ಹಾ. ಅದಕ್ಕೆ ಗಾಲಿಗಳಿಲ್ವೋ? ಅಲ್ಲ, ಹಿಂದೂ ಮುಂದೆ ಹೊಗಳವಾಟ ಇದ್ರೆ. ಓ, 4 ಜನ ಇದ್ರೆ ದಂಡಿಗೆಯಲ್ಲಿ ಹೋಗುದು ಅದು? ಅದೆಲ್ಲ ವಿಮರ್ಶೆ ಅದು ಮಾತ್ರ. ವಿಮರ್ಶೆ. ನನಗೆ ಬದ್ಧತೆ ಉಂಟು, ಇಷ್ಟಿಷ್ಟೇ ಮಾತಾಡ್ಬೇಕು ಅಂತ. ಆಯ್ತು, ಆಮೇಲೆ ಹಾ. ಮತ್ತೆ ಇಲ್ಲಿ ಅದೆಲ್ಲ ಸಾಯಿ. ಹಾ. ನನಗೆ ಮಾತಾಡುವಷ್ಟು ವ್ಯವಧಾನ ಇಲ್ಲ. ಹಾ. ಇಲ್ಲಿ ಅವ ಕರಿಯ ಯಾರು? ತೋಂಕಿಟ್ಟ ಅನ್ನೋದು ಯಾರು? ಹಾ, ಕರಿಗಿಟ್ಟ ಯಾರು? ಕರಿಗಿಟ್ಟ, ತೋಂಗಿಟ್ಟ, ದಿಕ್ಕಿಟ್ಟ ಉಂಟು ಅವನ್ಗೆ? ಅಲ್ಲ, ತಿಮಿಕಿಟ್ಟ ಉಂಟು. ತಿಮಿಕಿಟ್ಟ ಉಂಟು. ಹೌದು. ಅವ ಯಾರು ಇಲ್ಲಿ? ಆ ಕೃಷ್ಣ ಏನೋ ಇದ್ದಾನೆ, ಅವ ಯಾರು? ಕೃಷ್ಣ. ಯಾರವ? ಅದು ನಾನೇ. ಅದು ನನಗೆ ಗೊತ್ತುಂಟಯ್ಯ, ನಿನಗೆ ಗೊತ್ತುಂಟಾ? ಅದು ನನಗೆ ಗೊತ್ತುಂಟು, ನಿನಗೆ ಗೊತ್ತುಂಟ? ನನಗೆ ಹಾ. ಓ, ನನಗೆ ಗೊತ್ತಿಲ್ಲ. ಹಾ. ನಿನ್ನಂತವರೇ ಹೇಳುದು ನನ್ನನ್ನು ಕೃಷ್ಣ ಅಂತ. ಆ ಒಳ್ಳೆಯ ಬಾಲ ಹಿಡಿದು ಅಲ್ಲಾಡಿಸುವ ಒಬ್ಬ ಕೃಷ್ಣ ಇದ್ದಾನೆ, ಅದು ಯಾರು? ಒಳ್ಳೆಯ ನೀರೊಳ್ಳೆಯ ಬಾಲ ಹಿಡಿದು ಅಲ್ಲಾಡಿಸಿದವ. ನೀರೊಳ್ಳೆಯ ಬಾಲ ಹಿಡಿದ ಅಲ್ಲ, ಕಾಣಿಸಿದ ವರ್ತನ ಮಾಡಿದವ ನಾನು. ನಂಗೆ ಅದು ಗೊತ್ತುಂಟೆ, ಅದು ನಿನಗೆ ಗೊತ್ತುಂಟು ಅಂತ ಹೇಳಿದ್ದ. ನಿನಗೂ ಗೊತ್ತುಂಟಲ್ಲ? ನನಗೆ ಗೊತ್ತುಂಟು. ಪಕ್ಕದಲ್ಲೇ ಇದ್ದಾಗಲ್ಲ. ಕಾಳಿಂಗ ಮಾಡ್ತಾರೆ ಅಂತ ಕರ್ಮವ ಕಾಳಿಂಗ ಮಾಡ್ತಾರ. ಈ ವೈಶಾಖ ಮಾಸದಲ್ಲಿ ಈ ಮೀನನ್ನು ತಿನ್ನಂತ ನೀರೊಳ್ಳೆ ಸೊಕ್ಕುದಂತ ಉಂಟು. ಬಟ್ಟೆ ಹೋಗ್ಲಿಕ್ಕೆ ಹೋದಂತ ಹೆಂಚನ್ನು ಕಂಡಾಗ ಈಗ ಮಂಡೆ ಎತ್ತುದಂತ ಉಂಟು. ಅದನ್ನು ತೆಗೆದು ಬಿಟ್ಟಿದ್ದು, ಅದು ನೀರೊಳ್ಳೆ ಎಂತ ಕಾಳಿಂಗ ಮಾಡ್ತಾನೆ ಕೊಚ್ಚ. ಬಟ್ಟೆ ಹೋಗ್ಲಿಕ್ಕೆ ಹೋದ ಹೆಂಗಸರನ್ನು ಕಾಣುವಾಗ ಮಾತ್ರ ಅದು ತಲೆ ಎತ್ತುವ. ನನ್ಗೆ ಅದೆಲ್ಲ ವಿಮರ್ಶೆ ಮಾಡ್ತಾರೆ. ಈ ವಿಮರ್ಶೆ ಮಾಡ, ನಾನು ವ್ಯವಸ್ಥಾಪಕನೇ. ನಾನು ಏನು ನನ್ನ ಹತ್ರ ನೀನು ಅಧಿಕಾರ ಸಂಘವ? ಅಲ್ಲ, ನನ್ನ ಹತ್ರ ನೀನು ಅಧಿಕಾರ ಸಂಘ. ಅದಕ್ಕೆ ನೀನೇ ಇದ್ದೀಯಲ್ಲ. ನಾನು ವ್ಯವಸ್ಥಾಪಕ, ನೀನು ನನ್ನ ಹತ್ರ ಮತ್ತೆ ಆಮೇಲೆ ಈಗ ಪುರುಷೋತ್ತುಂಟ ನಿನಗೆ? ಪುರುಷೋತ್ತ ನಿಮಗೆ ಸಮಯದ ಅಭಾವ ಉಂಟು. ಪುರುಷೋತ್ತುಂಟ ಸಮಯದ ಅಭಾವ. ಹೌದು. ಹೆಚ್ಚೊತ್ತಾದ್ರೆ ಅಡ್ಡಿಲ್ಲ. ಅದೆಲ್ಲ ನಿನಗೆ ಬೇಡ, ಅದು ನಮಗೆ ಬಿಟ್ಟದೇವ. ಪುರುಷೋತ್ತುಂಟ ಇದ್ರೆ ಪುರುಷೋತ್ತಿದ್ರೆ ಕೈ ಮೇಲೆ ಮಾಡ್ತಾ ಇದ್ದಾನಲ್ಲ. ನನಗೆ ಸೆಕೆ ಆಗ್ತಾ ಉಂಟು, ಗಾಳಿ ತಾಗಲಿ ಅಂತ. ಹೌದಾ? ಹಾ. ನನಗೆ ಪುರುಷೋತ್ತಿದ್ರೆ ಏನು? ಪುರುಷೋತ್ತಿದ್ರೆ ತಗೊಳ್ಳುವಷ್ಟು ವ್ಯವಧಾನ ಉಂಟಾ? ಈ ಕೊಡ್ತೀಯ? ಕೊಡ್ತೀಯ? ನಾನು ಮನಸ್ಸು ಮಾಡಿದ್ರೆ ಹೇಗೂ ಕೊಟ್ಟೇನು, ಎಲ್ಲಿ ಕೊಟ್ಟೇನು ಕೊಡ್ತೀಯ ಅಂತ. ಅದರಲ್ಲಿ ನನ್ನಷ್ಟು ಪ್ರಾಮಾಣಿಕ ಬೇರೆ ಯಾರು ಇಲ್ಲ. ಅದು ಕೊಡುದು ಪುನಃ ಮತ್ತೆ ಅಷ್ಟೇ ತಗೊಳ್ಳಿಕ್ಕ. ಅದೆಲ್ಲ ವಿಮರ್ಶೆ ನಿನಗೆ ಬೇಡ, ವಿಮರ್ಶೆ ನಿನಗೆ ಬೇಡ. ಕೊಡುವವರು ಕೊಡ್ತಾರೆ, ತಗೊಳ್ತಾರೆ. ಪುರುಷೋತ್ತುಂಟಾ? ಪುರುಷೋತ್ತುಂಟಾ? ತಕ್ಷಣ ಉತ್ತರ ತುರುವಣರ ಕುಲತಿಲಕ ಕೃಷ್ಣನೆಂಬ ತಂಗೆ ವರಪುಂಡ್ರ ದೊಡ್ಡೆಯ ಪೌಂಡ್ರಕನು ತುರುವಣರ ಕುಲತಿಲಕ ಕೃಷ್ಣನೆಂಬ ತಂಗೆ ವರಪುಂಡ್ರ ದೊಡ್ಡೆಯ ಪೌಂಡ್ರಕನು ಧರೆಯ ಪುರುಷೋತ್ತಮನು ಈ ಧರೆಯ ಪುರುಷೋತ್ತಮನು ವಾಸುದೇವಾಂಕಿತನು ಬರೆಸಿ ಕಳುಹಿದ ಲಿಖಿತ ವಿವರ ಬರೆಸಿ ಕಳುಹಿದ ಲಿಖಿತ ವಿವರ ಧರೆಯ ಪುರುಷೋತ್ತಮನು ವಾಸುದೇವಾಂಕಿತನು ಬರೆಸಿ ಕಳುಹಿದ ಲಿಖಿತ ವಿವರ ಬರೆಸಿ ಕಳುಹಿದ ಲಿಖಿತ ವಿವರ ತುರುವಣರ ಕುಲ ತಿಲಕ ಕೃಷ್ಣ ಪುರುಷೋತ್ತಮನೆಂದು ನಾಮಾಂಕಿತನು. ಎಲ್ಲ ಕಡೆಯಲ್ಲಿ ವ್ಯವಸ್ಥಾಪಕ ಹೀಗೆಯ
ಎಲ್ಲ ಕಡೆಯಲ್ಲಿ ವ್ಯವಸ್ಥಾಪಕ ವೀಳ್ಯ ಸಿಗಲಿಕ್ಕಿಲ್ಲ. ವ್ಯವಸ್ಥಾಪಕರಿಗೆ ಕೂತ್ಕೊಳ್ಳಿಕ್ಕೆ ಯಾರು ಕೊಡುವುದಿಲ್ಲ, ನಾವೇ ಹೋಗಿ ಕೇಳ್ಕೊಂಡು ಕೂತ್ಕೊಳ್ಳಿ. ವ್ಯವಸ್ಥಾಪಕ ಇರದೆ ಬಾಕಿದ್ದವರಿಗೆ ವ್ಯವಸ್ಥೆ ಮಾಡಲಿಕ್ಕೆ ಅಷ್ಟೇ, ಇವರಿಗೆ ಸಿಗುವುದಿಲ್ಲ. ಪೌಂಡ್ರ ದೇಶದ ಒಡೆಯ ವಾಸುದೇವನು ಬರೆಸಿ ಕಳುಹಿಸಿದ. ವಾಸುದೇವನಿಗೆ ಬರೀಲಿಕ್ಕೆ ಬರುವುದಿಲ್ವಾ? ವಾಸುದೇವನಿಗೆ ಬರೀಲಿಕ್ಕೆ ಬರುವುದಿಲ್ವಾ? ಬರೀಲಿಕ್ಕೆ ಬರುವುದಿಲ್ಲ. ಎಷ್ಟು ಬೇಕಾದ್ರೂ ಓದ್ತಾರೆ ಅವರು. ಹಾ, ಓದೋರೆಲ್ಲಗೆಲ್ಲ ಬರೀಲಿಕ್ಕೆ ಆಗೋದಿಲ್ವಾ? ಬರೀತಾರೆ ಅವರು, ಬರೀತಾರೆ ಅವರು, ಓದ್ಲಿಕ್ಕೆ ಆಗೋದಿಲ್ಲ. ಓದ್ಲಿಕ್ಕೆ ಆಗುದಿಲ್ಲ. ಅದನ್ನು ಗೀಚುವುದು ಅಂತ ಹೇಳುದು ನಾವು. ಅಲ್ಲ, ನಮ್ಗೆಲ್ಲ ಅರ್ಥ ಆಗುದಿಲ್ಲ, ಅಷ್ಟು ಬರೀತಾರೆ ಅವರು. ಅರ್ಥ ಆಗದೇ ಇದ್ದದ್ದನ್ನು ಬರೀತಾರೆ. ಹೌದು, ಅಧ್ಯಾತ್ಮ ಯಾವುದು ನಮಗೆ ಅರ್ಥ ಆಗುದಿಲ್ವೋ ಅದೇ ಪರಬ್ರಹ್ಮ. ವಾಸ್ತವ ಪರಬ್ರಹ್ಮವನ್ನೇ ಬರೆಯುವುದು. ವಾಸ್ತವ ಅಂದ್ರೆ ಪರಬ್ರಹ್ಮ. ಹೌದು. ಆಮೇಲೆ ಏನು? ನಾನು ಬೇಕಾದ್ರೆ ಓದ್ತೇನೆ, ನನಗೆ ಬರೀಲಿಕ್ಕೆ ಆಗುದಿಲ್ಲ. ಬರೀಲಿಕ್ಕೆ ಆಗುದಿಲ್ಲ. ಇಬ್ರು ಒಂದೇ ಆಗಲ್ಲ, ಒಂಚೂರು ವ್ಯತ್ಯಾಸ. ಕೆಲವರಿಗೆ ಬರೀಲಿಕ್ಕೆ ಆಗ್ತದೆ, ಓದ್ಲಿಕ್ಕೆ ಆಗೋದಿಲ್ಲ. ಕೆಲವರಿಗೆ ಓದ್ಲಿಕ್ಕೆ ಆಗ್ತದೆ, ಬರೀಲಿಕ್ಕೆ ಆಗುದಿಲ್ಲ ಅಂತ ಏನೋ ಅಂತ ಆಗ್ತದೆ. ನನಗೆ ದೊಡ್ಡ ಅಕ್ಷರ ಸರಿಯಾಗಿ ಹತ್ತಿರಕ್ಕಾಗುದಿಲ್ಲ. ದೊಡ್ಡ ಅಕ್ಷರ ಹತ್ರ ಕಾಣುದಿಲ್ಲ, ದೂರದಿಂದ ಕಾಣ್ತದೆ. ಸಣ್ಣದು ಎಷ್ಟು ದೂರ ಇದ್ರೂ ಕಾಣ್ತದೆ, ಒಮ್ಮೊಮ್ಮೆ ದೊಡ್ಡದೇ ಕಾಣುದಿಲ್ಲ. ಓಹೋ, ಹೌದಾ? ಅದೇ ಹೇಗಿದ್ದಾನೆ ವಾಸ್ತವ? ಹೇಗಿದ್ದಾನೆ ಅದು ನಾನು ಹೇಳ್ಬೇಕಾ? ನಿನ್ನ ನೋಡಾಗಲೇ ಗೊತ್ತಾಗ್ತದೆ. ಶಂಖ ಚಕ್ರ ಗದಾ ಪದ್ಮಧಾರಿ ನೀನು, ಅದನ್ನು ಒಪ್ಪಿಸತಕ್ಕದ್ದು ತಕ್ಕದ್ದು ಬಡತನ ಉಂಟು ನಿನ್ನಲ್ಲಿ. ವಿಮರ್ಶೆ ಮಾಡಬೇಡ. ತಂದೊರೆಸುವುದು, ತಂದು ಒಪ್ಪಿಸುವುದು. ಅದೇ ಹೊರಿಸುವುದು, ತಂದೊರೆಸುವುದು. ಯಾರಿಗೆ ಬರೆದಿದ್ದಾರೆ? ತಂದೊರೆಸುವುದು. ಯಾರಿಗೆ? ಯಾರಿಗೆ? ಯಾರಿಗೆ ತಂದು ಅದರಲ್ಲಿ? ವಾಸ್ತವನಿಗೆ. ವಾಸ್ತವನಿಗೆ. ಹೌದಾ? ತಂದೊರೆಸುವುದು. ಒಳ್ಳೇದು. ಹೊರಿಸ್ಬಿಡ್ರಿ. ಬರ್ತೇನೆ, ಬರ್ತೇನೆ. ಏನ್ ಬರ್ತೀನಿ? ಬರ್ತೇನೆ. ನನ್ನ ಹತ್ರ ಹೊತ್ಕೊಂಡು ಬರ್ಲಿಕ್ಕೆ ಹೇಳಿದ್ದಾರೆ. ಹೌದಾ? ಒಪ್ಪನೆಯ ನೀನು ಹೊರಲಿಕ್ಕೆ? ಅದೆಲ್ಲ ವಿಮರ್ಶೆ ಮಾಡಬೇಡ. ಹೌದಾ? ನಿನ್ನ ಹತ್ರ ಹೊರಿಸುವಷ್ಟು ಸಣ್ಣ ಜನಮ ನೀನು ಅಲ್ಲ, ಆ ಲೆಕ್ಕದಲ್ಲಿ ನಾನು ನೋಡಿದೆ ಅಲ್ವಾ? ನನ್ನದನ್ನು ನಿನ್ನ ಹತ್ರ ಯಾಕೆ ಹೊರಿಸುವುದು ನಾನು? ಅದು ಹೌದು ಅಲ್ವಾ? ನಾನೇ ಹೊತ್ತು ತರ್ತೇನೆ. ವ್ಯವಸ್ಥಾಪಕರು ಹೊರಬಾರ್ದು. ನಾವು ಎಲ್ಲಿನೂ ಅದು ಗೊತ್ತುಂಟ ನನಗೆ. ಹಾಗಾದ ಕಾರಣ ನಾನೇ ಬರ್ತೇನೆ. ಹಾಗಾದ್ರೆ ಬರುವುದು ಸತ್ಯದಲ್ಲಿ ಸಮಯಕ್ಕೆ ಸರಿಯಾಗಿ. ಸರಿ, ಹೌದು. ಸರಿ. ನಿನ್ನ ಬೆನ್ನಲ್ಲಿ ಬರ್ತೇನೆ ನಾನು. ಬೆನ್ನಲ್ಲಿ ಅಂದ್ರೆ ಬೆನ್ನ ಮೇಲೆ ಕೂತ ನನಗೆ ಒಮ್ಮೆ ತಡವಾಗಿ ಪಕ್ಕಕ್ಕೆ ತಲೆಗಳು ನೀ ಕೋಣ ಅದು ವಿಮರ್ಶೆ ಮಾಡಿ. ಬರುವಾಗ ಅದನ್ನೆಲ್ಲ ಹಿಡ್ಕೊಂಡು ಬರಬೇಕು. ಶಂಖ ಚಕ್ರ ಗದಾ ಪದ್ಮ, ಆಮೇಲೆ ಗರುಡ, ಆಮೇಲೆ ತಂದವರ ಕಾಲಕ್ಕೆ ಒಪ್ಪಿಸಬೇಕು. ಮತ್ತೆ ಇಲ್ಲಿರುವ ಯಾವುದೆಲ್ಲ ಐಶ್ವರ್ಯ ಉಂಟಾ ಅದನ್ನೆಲ್ಲ ಬನ್ನಿ ಹೇಳ್ಕೊಂಡು ಬರಬೇಕು. ಕಾಲಕ್ಕೆ ಒಪ್ಪಿಸ್ಬೇಕಾ? ಅದೆಲ್ಲ ವಿಮರ್ಶೆ ಮಾಡಬೇಡ. ನಾನು ವ್ಯವಸ್ಥಾಪಕ, ನನ್ನ ಬದ್ಧತೆ ಉಂಟು. ಕಾಲ ಬಿದ್ದಿದ್ದೇನೆ. ಕಾಲ ಮಿಚ್ಚಿದ ಮತ್ತೆ ನೋಡು. ಏನು ತಡಮಾಡುವುದಲ್ಲ, ಒಂದು ದೇಶ ಕಡೆಗೆ ನಡೀತೇನೆ. ಬಂದ ಏನೋ ಕರಿಯ ಗೋವಳ ಕರಿಯ, ಬಂದ ಏನೋ ಕರಿಯ ಗೋವಳ, ಈ ಛದ್ಮವೇಷ, ಈ ಛದ್ಮವೇಷ. ಜನಗಳ ಈ ಛದ್ಮವೇಷದಿಂದ ಚೋದ್ಯಗೊಳಿಸಿ ಜನಗಳ ಸಂದಣಿಯ ಮರುಳು ಮಾಡುತ್ತ, ಜನರ ಸಂದಣಿಯ ಮರುಳು ಮಾಡುತ್ತ, ಇಂದು ದಿಟದ ವಾಸುದೇವ ಎಂದು ಕರೆದಿಕೊಳ್ಳುವ ಬುದ್ಧಿ ಒಂದು ಕೆಟ್ಟೆ ಬಡಗುತನ.
ನದಿಯೇ ಬಂದ ಏನೋ ಕರೆಯ ಗೋವಳ. ಕೊನೆಗೂ ನನ್ನ ಯತ್ನ ಸಫಲವಾಯಿತು. ಯಾವುದು? ನೀನು ಇಲ್ಲಿಗೆ ಬರುವ ಹಾಗಾಯ್ತಾ ಇಲ್ವೋ? ಹಾ. ಒಂದು ಓಲೆ ಬರೆದು ಆಳನ್ನು ಕಳಿಸಿದ್ದೇನೆ. ಬೆಂಗಡೆಯಲ್ಲೇ ಬಂದಿ. ಆಳು ಬಾರದೇ ಇತ್ತು, ನಾನು ಬರ್ತಿದ್ದೆ. ಆಳು ಬಂದದ್ದು ಸಕಾಲ ಆಯ್ತು. ಹೇಳಿ. ಈ ಜನ ಅಲ್ವೋ, ಹೇಳಿಕೆ ಇದ್ದು ಬಂದ ಹಾಗಾಯ್ತು. ಹೇಳಿಕ್ಕಿದ್ದು ಬಂದಾಗಾಯ್ತು. ಇಲ್ಲದಿದ್ದು ಬರುವವನೇ ನಾನು. ಏ ದೇವ್ರೆ, ಏ ಕರಿಯ, ನೀ ನನ್ನನ್ನೇ ಹೇಳುದ? ಹೌದು. ಹಾ. ಅಡಿಯಿಂದ ಮುಡಿಯ ತನಕ ಪರಿಶೀಲಿಸಿ ನೋಡಿದ್ರೆ ಹಾ. ಎಲ್ಲ ಕರ್ರಗೆ. ಹಾ. ನಂದು ಮುಖ ಮಾತ್ರ ಕಪ್ಪೇನೋ. ಮುಖ ನಿಂದಲ್ವೋ? ನಂದೆ. ನಿನ್ನದೇ ಮುಖ, ಮುಖವಾಡವೋ? ನೀನು ನಿನ್ನ ಕರಿಯತ್ವವನ್ನು ವಿನಿಯೋಗಿಸಿದ್ದು ಹಾ. ಸ್ವಾರ್ಥ ಸಾಧನೆಗೆ ಅಂತ ಗೊತ್ತಾಯ್ತು. ಹೇಗೆ? ಕಪ್ಪಗಿದ್ರೆ ದೇವರಾಗ್ತಾರೆ ಹೇಳಿ ಜನಸಾಮಾನ್ಯರು. ಓ, ಕಪ್ಪಗಿದ್ದವರೆಲ್ಲ ದೇವರು ಅಂತ ಆಗಿದೆ ಈಗ ಜನರಲ್ಲಿ. ಕಪ್ಪಿನವರನ್ನೇ ದೇವರ ಮಕ್ಕಳು ಅಂತ ಹೇಳುದು. ಹೌದು, ದೇವರ ಮಕ್ಕಳು. ಹಾ. ಇನ್ನು ಬೇರೆ ಅಂತ ಹೇಳಿದ್ರೆ ತೊಂದರೆ ಆಗಿದೆ. ಬೇಡ. ಅಲ್ಲದಿದ್ರೆ ಜನರನ್ನೆಲ್ಲ ಮರಳು ಮಾಡಿ ಹಾ. ಬಹಳ ದೊಡ್ಡ ಜನ ಆಗಿ ಬಿಟ್ಟಿ ಅಲ್ವೋ? ಜನ ನಮ್ಮಂತವ್ರು ಇರುವಾಗಲೂ ನೀನೊಂದು ಜನ ಮಾರಾಯ. ನಾನೇ ಜನ. ನಿನಗಿತ್ತು ಗೊತ್ತಾಗ್ಲಿಲ್ಲ. ನಾವೆಲ್ಲ ಜನ ಆದದ್ದೇ ಗೊತ್ತಾಗ್ಲಿಲ್ಲ. ನನ್ನ ನೀನು ಜನರ ಜೊತೆಗೆ ನೀನಿಲ್ಲ. ನನ್ನ ಅಪ್ಪಯ್ಯನನ್ನು ನೀನು ನಿನ್ನ ಮನೆ ಒಳಗೆ ಕಟ್ಟಿ ಹಾಕಿ ಬಿಟ್ಟಿಯ. ನಿನ್ನ ಅಪ್ಪನನ್ನು ಸದ್ಯ ನೋಡಿದ್ಯಾ ನೀವು? ನಾನು ಅವನ ಬುದ್ಧಿ ಬಂದ ಮೇಲೆ ಅವನನ್ನು ನೋಡಿದ ನೆನಪಿಲ್ಲ. ಬುದ್ಧಿ ಬಂದಿಲ್ಲ ನಿನಗೆ? ಬಂದಿದೆ. ಹೌದು. ಇದು ನೀನೇ ಹೇಳುದಾ? ನಾನು ಹೇಳುದಾಯ್ತು. ಇಲ್ಲಿಂದ ಪೌಂಡ್ರಕ್ಕ ಅಂತ ಆಗ್ತೇನೆ. ಓ, ಪುಣ್ಯ ಅಂದ್ರೆ ನೀನೇ. ನನಗೆ ಬುದ್ಧಿ ಬಂದೇ ಮೋಸ ಆಗತ್ತೆ. ಬುದ್ಧಿ ಬಂದದ್ರಿಂದಲೇ ಪೌಂಡ್ರಕ್ಕನಾದೆ. ಹಾ. ಬುದ್ಧಿ ಬಾರದೇ ಇದ್ದಿದ್ರೆ ವಾಸುದೇವರಾಗಿಯೇ ಉಳಿತಿದ್ದೆ. ಹಾ, ಬುದ್ಧಿ ಬಂದ ಕಾರಣ ಪುಂಡನಾದಿ. ಪೌಂಡ್ರಕ್ಕ ಪುಂಡ್ರ ದೇಶದ ಯಜಮಾನ. ಹಾಗಾದ್ರೆ ಹೋಗಲೇ ಹಾ. ಬನ್ನದು ಒಳ್ಳೇದಾಯ್ತು. ಮತ್ತು ನಮ್ಮ ಓಲೆ ಇನ್ನು ಕಂಡಿದ್ಯಲ್ಲ, ಹೌದೌದು, ಓದಿದೆ. ಇನ್ನು ನಿನ್ನದ್ದೆಲ್ಲ ಬಿಟ್ಟು ಬಿಡು. ಹಾ. ಮರ್ಯಾದೆಯಲ್ಲಿ ಹೇಳ್ತೇನೆ. ಹಾ. ವಾಸುದೇವ ನಿನಗಿಂತ ಮೊದಲು ನಾನಿರುವಾಗ ಹಾ. ನೀನು ಆಗುವುದಿದ್ರೆ ಹಾ. ಉಪ ಅನು ಹಾ. ಸೇರಿಸಿಕೊಂಡು ವಾಸುದೇವ ಹೇಳಿಕೊಳ್ಳುವುದಾದ್ರೆ ಅದರ ಬಗ್ಗೆ ಪರಿಶೀಲಿಸಲಾಗುವುದು. ಹಾ. ಸಮ್ಮತಿಯ ಬಗ್ಗೆ. ಹಾ. ಅದಲ್ಲ, ವಾಸ್ತವತ್ವವನ್ನು ಬದಿಗಿಟ್ಟು ಮರ್ಯಾದೆಯಲ್ಲಿ ಬದುಕುವ ಆಲೋಚನೆ ಮಾಡುವುದಾದ್ರೆ ಶೇಷಾಯುಷ್ಯ ನನ್ನಿಂದ ಅನುಗ್ರಹಿತವಾಗುತ್ತದೆ. ಪರಿಣಾಮ ಏನಾದೀತು ಗೊತ್ತಲ್ಲ? ನಗುತ್ತಲಿಂದ ನದಗೆ ನಗಧರ ಪೌಡ್ರಗನೆ ನಿನ್ನ ವಿಗಡತನವ ಕೊಲ್ಲೆ ನೀತರ. ನಗುತ್ತಲಿಂದ ನದಗೆ ನಗಧರ ಪೌಂಡ್ರಗನೆ ನಿನ್ನ ವಿಗಡತನವ ಬಲ್ಲೆ ನೀತರಾಯ. ನಿಗೆ ವಿಡಂಬನೆಯಲ್ಲಿ ನವಿಲ ಬಗೆಯಾತ ಕೆಂಬೂತ ನಟಿಪ. ಹಗರಣವ ಕೈದಿ ವ್ಯರ್ಥ ಹಗಲು ವೇಷ ಹಗಲು ವೇಷ ಹಗಲು ವೇಷವಾಯಿತ ಕಥ ನಗುತ್ತಲಿಂದ ನನಗೆ ಮಗಧರ. ಅಯ್ಯೋ ವಾಸುದೇವ ನಾಮಕನೇ. ಎಲ್ಲ ಮಾತಾಡ್ಲಿಕ್ಕೆ ಕಲ್ತಿದ್ದೀನಿ. ಅಯ್ಯ, ಹೌದು ನೀನು ಗರುಡ. ಅದು ಗರುಡನ? ಮತ್ತೆ ನನ್ನ ಮಗನ ಅದು ಗರುಡ ವಾಹನ. ಬರೀಲಿಲ್ಲ ನೀನು ಅದು ಗರುಡ ಅಂತ. ಬರುವುದು ಬೇಡ. ಬರೆಯದಿದ್ರೆ ಗೊತ್ತಾಗೋದೇ ಇಲ್ಲ ಗರುಡ ಅಂತ. ಯಾವ ಲಕ್ಷಣವೂ ಇಲ್ಲ ಗರುಡನದ್ದು. ನಾನು ಅದನ್ನು ವರ್ಷದಲ್ಲಿ ಒಂದು ದಿವಸ ಏರುವುದು. ಹೌದಾ? ಯಾವ ದಿವಸ ಅಂತ ಉಂಟಾ? ಜಾತ್ರಾ ದಿವಸ. ಹಾ ಹಾ. ನನ್ನ ಹುಟ್ಟಿದ ಹಬ್ಬದ ದಿವಸ ಗರುಡನೊಂದು ಏರುವುದು. ಗರುಡ ವಾಹನನಾಗಿ ಕೂಡಿ ತಿರುಗಾಟ ಮಾಡುವುದು. ಮೆರವಣಿಗೆ ಉಂಟಾ? ಮೆರವಣಿಗೆ ಮಾತ್ರ ಅಲ್ಲ, ಕಟ್ಟ ಪೂಜೆ ಉಂಟು. ಕಟ್ಟೆ ಪೂಜೆ ಉಂಟಾ? ಕಾಯಿ ಹೊಡೆಯಲಿಕ್ಕೆ ಉಂಟಾ? ಎಲ್ಲರೂ ಮಾಡ್ತಾರೆ. ಹಾಗಾದ್ರೆ ಗೊತ್ತಾಯ್ತು. ತಲೆ ಮಾತ್ರ ಸಮಯ ಇರ್ತದಲ್ಲ, ನಿನಗೆ ಕಾಲು ಸಮಯ ಇಲ್ಲ ಅಂತ. ಕಾಯಿ ಹೊಡೆಯೋರೆಲ್ಲ ಕಾಲಿಗೆ ಹೊಡೆದದ್ದು ಅಲ್ಲ, ಮಣ್ಣಕಾಯಲ್ಲಿ ಹರಿವಾಣದಲ್ಲಿ ನಾವು ನೋಡ್ತಾ ಕೂತ್ಕೊಳ್ಳೋದು. ಓ, ಹರಿವಾಣದಲ್ಲಿ ಹಣ್ಣು ಕಾಯಿ ಬೇರೆ ಉಂಟಾ? ಒಳ್ಳೆಯದು. ವಾಸುದೇವ,
ನವಿಲು ಗರಿ ಕೆದರಿದ್ರೆ ನೋಡುವುದಕ್ಕೆ ಚಂದ, ಕೆಂಪೂತ ಗರಿ ಕೆದರಿದ್ರೆ ಅದಕ್ಕೆ ಗರಿಗಳುಂಟಾ? ಅದು ಗರಿ ಕೆದರುವುದು ತಪ್ಪಲ್ಲ, ಆದ್ರೆ ನವಿಲಿನ ಸೊಬಗದಕ್ಕೆ ಬರುವುದಿಲ್ಲ. ಇದು ನವಿಲು, ಈ ಸೊಬಗು ಇಲ್ಲಿ ಉಂಟಾ? ಯಾಕೆ? ಅದಕ್ಕೆ ಸೊಬಗಿಗೆಲ್ಲ ವ್ಯವಸ್ಥೆ ಮಾಡಿಕೊಂಡ. ಯಾಕೆ? ಈ ಕರಿ ಬಣ್ಣ ಏನುಂಟು, ಕಪ್ಪು ಬಣ್ಣ ಉಂಟು, ಸ್ವಭಾವ ನನಗೆ ಜನ್ಮತಃ. ನೀ ಮೆತ್ತಿಕೊಂಡದ್ದು, ಇದು ಕೆಂಪೂತ, ಇದು ಹಚ್ಚಿಕೊಂಡದ್ದು. ನವಿಲಾಗುವುದಕ್ಕುಂಟ ಹೇಳು ನೀನು? ಯಾಕೆ? ಕರಿಯನಾಗುವುದಕ್ಕೆ ನನ್ನ ಪ್ರಯತ್ನ. ನೀನು ಕಪ್ಪು ಮಾಡಿಕೊಂಡದ್ದು, ನಾನು ಕಪ್ಪೆ ಕರಿಯನಿ. ತಪ್ಪಿದ್ದವರು ಬೇಕು ದೇವರಾಗಿಂದಲೇ. ನಿನ್ನದು ಜದ್ದು ವೇಷ, ನಿನ್ನದು ಹಗಲು ವೇಷ. ಹೌದು, ವೇಷ ಹಗಲು ಚಂದ ಅಲ್ಲ, ರಾತ್ರಿ ಅದು ಸಂಪಾದನೆ ದಾರಿ. ಅದು ಹಗಲಿಗೂ ವೇಷ ಮಾಡುವಂತ ಸ್ಥಿತಿ ಬಂತಲ್ಲ. ಹೌದು, ನೀ ವೇಷ ಮಾಡುವುದಿಲ್ಲ ಅಂತ ಹೇಳಿದ್ಯಲ್ಲ. ಅದು ಯಾಕಾಗಿ ಹೊಟ್ಟೆಪಾಡಿಗೆ. ಹೌದಾ? ಹಾಗೆ ಹೊಟ್ಟೆಪಾಡಿಗೆ ವೇಷ ಮಾಡ್ಲಿಕ್ಕೆ ಆಗ್ತದೆ. ಏನು ಮಾಡುವುದು? ಇದು ಹಗಲು ವೇಷ ಅಲ್ವಾ? ಇದು ಹಗಲು ನನ್ನ ನಿಜ ಇರುವುದೇ ಹೀಗೆ, ಆಕಾರದಿಂದ ಆಖ್ಯೆ. ನನ್ನ ಈ ಆಕಾರದಿಂದಲೇ ವಾಸುದೇವತ್ವವನ್ನು ಪ್ರತಿಪಾದಿಸುವುದಕ್ಕೆ. ಕೆಲವರು, ನಾನು ಹೇಳಬೇಕು, ಕೆಲವರು ಕಾಲು ಸಮ ಇರುವುದಿಲ್ಲ, ಅವರಲ್ಲಿ ಆದ್ರೂ ಸಂಪಾದನೆಗೆ ವೇಷ ಮಾಡಲಿ ಒಳ್ಳೆ ಕುಣಿತಾರೆ ಅಂತ. ಅಲ್ಲ, ಕಾಲು ಸಮ ಇಲ್ಲದಾಗ ಮಾಡುವುದು ಸಂಪಾದನೆಗೆ, ವೇಷ ಮಾಡಿ ಕುಣಿಯುವುದು ಸಂಪಾದನೆಗೆ. ಆದ್ರೆ ಒಂದು ಉಂಟು, ಅದೇ ಜನಕ್ಕೆ ಗೊತ್ತಾಗಿದ್ದಾರೆ. ಇವಾಗ ವರ್ಷದಲ್ಲಿ ಒಂದು ದಿನ ಮಾತ್ರ ವೇಷ ಮಾಡುವ. ಹೌದು, ಅದು ಸಾಕಾಗ್ತದೆ. ಬಾಕಿ ವರ್ಷ ಇಡೀ ತಿರುಗಾಡ್ಲಿಕ್ಕೆ ಸಾಕಾಗುತ್ತದೆ. ಒಂದೇ ವರ್ಷದಲ್ಲಿ ಸಾಕಾಗುತ್ತದೆ. ಒಂದು ದಿನದಲ್ಲಿ ಇಡೀ ವರ್ಷಕ್ಕೆ ಸಾಕಾಗುತ್ತದೆ. ಈಗ ಸಾಕಾಗುವುದಾಗಿದ್ರೆ ನನ್ನ ಹಾಗೆ ಸುಮಾರು ಜನ ತಯಾರಾಗುತ್ತಿದ್ರು. ಹೌದಾ? ವರ್ಷಕ್ಕೆ ಒಂದೇ ದಿವಸ ವೇಷ ಮಾಡಿ. ನಿನಗಿಂತ ಹೆಚ್ಚು ತಯಾರಾದವರು ಇದ್ದಾರೆ, ನಿನಗೆ ಗೊತ್ತಾಗಲಿಲ್ಲ. ಕೈ ಉಂಟ ನಿನಗೆ? ನಾಲ್ಕು ಇಟ್ಟಿದ್ದಾರೆ ಈಗ. ಕೈ ಇಡುವುದು ಅದು. ಹೌದು, ಅದು ಮೂಡುವುದು ಕೈ. ನೀ ಇಟ್ಟುಕೊಂಡು ಬಂದದ್ದು, ನೀ ಕಟ್ಟಿಕೊಂಡು ಬಂದದ್ದು, ನೀ ಬೆಳೆದುಕೊಂಡು ಬಂದದ್ದು. ಕೊಂಬು ಮೂಡುವುದು ಗೊತ್ತು, ಮೀಸ ಮೂಡುವುದು ಗೊತ್ತುಂಟು, ಹೆಣ್ಣು ಮಕ್ಕಳಿಗೆ ಎದೆಯಲ್ಲಿ ಮೂಡುವುದು ಗೊತ್ತುಂಟು, ಕೈಯೂ ಮೂಡುವುದ. ಹೌದು, ಅದು ಹುಟ್ಟು ಜನ್ಮತಃ ಇರುವಂತಹದ್ದು. ಹೌದು, ಅಂತಹದ್ದು ಯಾವ ಲಕ್ಷಣಗಳು ಇಲ್ಲ. ಹೇಳ್ತಾ ಇದ್ದು ನೀನು, ಹಾಗಾಗುವುದಕ್ಕೆ ಸಾಧ್ಯ ಇಲ್ಲ. ವಾಸುದೇವ ನಾನು, ನೀನು ವಾಸುದೇವ ಅಂತ ಇಟ್ಟುಕೊಂಡವ. ನಾನು ವಾಸುದೇವ, ನಾನು ವಸುದೇವನ ಮಗನ. ವಸುದೇವನ ಮಗನಾಗಿ ನೀನು ವಾಸುದೇವ, ನಾನು ವಸುದೇವನ ಮಗನಾಗಿ ವಾಸುದೇವ ಅಲ್ಲ, ಮೊದಲೇ ವಾಸುದೇವ. ಅಲ್ಲಿಗೆ ಧ್ರುವನಿಗೊಬ್ಬನಿಷ್ಠ. ಧರ್ಮಕ್ಕೆ ನಿನಗೆ ಆಚರಣೆಗಳು ಸಿಗ್ತಾವಲ್ಲ, ಧ್ರುವನಿಗೊಬ್ಬನಿಷ್ಠವಾದಂತಹ ಭಗವತೆ ವಾಸುದೇವಾಯ. ಆ ವಾಸುದೇವನೇ ತಾನು, ಆ ವಾಸುದೇವನೇ ನಾನು. ಧ್ರುವನ ಕಾಲದಲ್ಲಿ ನೀನು ಇರಲಿಲ್ಲ, ನಿನ್ನ ಅಪ್ಪ ನನ್ನ ಅಪ್ಪನೂ ಇರಲಿಲ್ಲ. ಅದನ್ನು ಧರ್ಮಕಾಳ ಬಳಸಿಕೊಳ್ತೀವಿ. ಕಂಬವನ್ನು ಒಡೆದು ಬಂದಂತ ನರಸಿಂಹನನ್ನು ಕೊಂಡಾಡುವಲ್ಲಿ ಪ್ರಹ್ಲಾದನ ಬಾಯಿಂದ ಬಂದ ವಾಕ್ಯ ಕೃಷ್ಣಾಯ ನಮಃ. ಆ ಕೃಷ್ಣ ತಾನು ತಿಳಿ ಜನರನ್ನು ಮಂಗ ಮಾಡ್ತೀವಿ. ನಾಳೆಯಿಂದ ಶುರುವಾಗ್ತಾರೆ. ಇನ್ನಂತವರಿಂದ ಎಷ್ಟು ಜನ ಈಗಾಗಲೇ ಸುಮಾರು ತಯಾರಾಗಿದ್ದಾರೆ ಗೊತ್ತುಂಟ. ನಾನು ಕಲ್ಕಿ, ಕಲಿಯುಗದ ಕೊನೆಯಲ್ಲಿ ಕಾಣಿಸಬೇಕಾದ ಕಲ್ಕಿ, ಈಗಲೇ ಕಲ್ಕಿ ಭಗವಾನ್ ಅಲ್ಲಿ. ಹೌದೌದು, ನಾನು ದೇವರ ಮಗ. ಕೋಟಿಗಟ್ಟಲೆ ಜನರು ಹಿಂಬಾಲಿಸಿಕೊಂಡು ಬರ್ತಾರೆ. ದೇವರ ಮಗ ಹೌದು ಅಂತ ನಂಬುವ ಹೆಟ್ರನ್ನು ನಗದೀಕರಿಸಿಕೊಂಡಿದ್ದೆ. ಇದೆಲ್ಲ ಬುದ್ಧಿವಂತಿಕೆ ಬೇಡ. ಮರ್ಯಾದೆಯಲ್ಲಿ ನನ್ನ ವಾಸುದೇವತ್ವವನ್ನು ಗೌರವಿಸುವ ನಿಟ್ಟಿನಲ್ಲಿ ನಿನ್ನಲ್ಲಿ ಇದೆಲ್ಲವನ್ನು ತೆಗೆದಿಡ್ಬೇಕು. ನಾನು ಬೇರೆ ಏನು ಕೊಡ್ತಿದ್ವಿ? ಶಂಕ ಬೇಡ, ಗದೆ ಬೇಡ. ಗದೆ ನಾನು ಮಾಡ್ತೀನಿ, ಅದೆಲ್ಲ ದೊಡ್ಡದಲ್ಲ. ಯಾವುದನ್ನು ಕುಟ್ಟಿ ಕುಟ್ಟಿ ಮಾಡ್ಲಿಕ್ಕೆ ಆಗ್ತದೆ. ನನಗೆ ಬೇಕಾದದ್ದು ನಿನ್ನ ಚಕ್ರ. ಎಷ್ಟು ಆಲೋಚನೆ ಮಾಡಿದ್ರು ನಮ್ಮಲ್ಲಿ ನಿನ್ನ ಚಕ್ರವನ್ನು ರೂಪಿಸಲಿಕ್ಕೆ ಆಗಲಿಲ್ಲ. ಹೌದು, ಅದೇ ಕಷ್ಟ ಆದದ್ದು. ಒಂದು ಅಲಗಿನಿಂದ ಮತ್ತೊಂದು ಅಲಗು ಪ್ರತ್ಯೇಕವಾಗಿ ಕಾಣಿಸಲೇ ಕೂಡದು. ಅಷ್ಟೂ ಸಮಾನವಾದ 1000 ಹಲ್ಲುಗಳ ಚಕ್ರವನ್ನು ಮಾಡಲಿಕ್ಕೆ ನಮ್ಮಲ್ಲಿ ಯಾರಿಗೂ ಹಿಡಿಯಲ್ಲಿ, ಆದಿಯಲ್ಲಿ, ಬುಡಯಲ್ಲಿ ಅಂತ ಗೊತ್ತಿಲ್ಲ. ಅದನ್ನು ಬೀಸಾಡುವುದೇ ಒಂದು ಕಲೆ ಅಂತ. ಅದನ್ನು ನಾನು 3 ತಿಂಗಳಲ್ಲಿ ಕಲಿತೇನೆ. ಮರ್ಯಾದೆಯಲ್ಲಿ ತೆಗೆದು ಇಡ್ತೀಯ ಅದನ್ನೆಲ್ಲ. ಇಲ್ಲದಿದ್ರೆ ಈ ಕರೆಕ್ಟ್
ಸುಮ್ಮನೆ ಹೊಟ್ಟೆ ಬೆಳೆಸುವುದಲ್ಲ, ಸುಮ್ಮನೆ ಅಲ್ಲ, ಇಷ್ಟಾದ್ರೂ ಮಾಡಬೇಕು. ಅವಕಾಶ ಕಡಿಮೆ, ಸುಮ್ಮನೆ ಬಂದು ತಕೊಂಡು ಹೋಗುದಾ? ಆದ್ರೂ ನನ್ನ ಸಮೀಪವರ್ತಿಯಾಗಿ ಇಂಥ ಅವಕಾಶದಲ್ಲಿ ಏನನ್ನು ಮಾಡ್ತೇವೆ. ನಿನಗೂ ಹಗಲು ವೇಷದ ಚಟ ಹಿಡಿಯುತ್ತಲ್ಲ, ಅದು ಒಳ್ಳೆಯದೇ. ನಿನಗೆ ಚಟ ಬಿಟ್ಟಿಲ್ಲ, ನನಗೆ ಚಟ ಹಿಡಿದದೆ. ನನ್ನ ಸಾವಾಸದಲ್ಲಿ ಇಟ್ಟು ಬಂತಲ್ಲ ನಿನಗೆ. ಸರಿ. ಅಯ್ಯ, ಏನ್ ಹೇಳಿದಿ? ಶಂಕ ಉಂಟು, ಗದೆ ಉಂಟು, ಚಕ್ರ ಉಂಟು. ಚಕ್ರವನ್ನು ಕೊಡು. ನಿನ್ನಲ್ಲಿರುವ ಗದೆ ಅಮುಕ್ತ. ಹೌದು, ಹಿಡ್ಕೊಂಡು ಪುಡಿ ಮಾಡೋದು. ನನ್ನಲ್ಲಿರುವ ಗದೆ ಅಮುಕ್ತ ಅಲ್ಲ, ಮುಕ್ತ. ಅಂದ್ರೆ ಹೌದು, ಗುರಿಯನ್ನು ಭೇದಿಸಿ ಮತ್ತೆ ಹಿಂದೆ ಬಂದು ಸೇರಿಕೊಳ್ತದೆ. ಏನನ್ನು ಪುಡಿ ಮಾಡ್ಲಿಕ್ಕೆ ಆಗದೆ ಇರುವುದು? ಪಾಪದ ಬೆಟ್ಟವನ್ನು ಪುಡಿ ಮಾಡ್ಲಿಕ್ಕೆ ನಿನಗೆ ಆಗುತ್ತದೆ ಅದು? ಓಹೋ, ಬೌದ್ಧ ಭೂಮಿಯ ಪಾಶವನ್ನು ಕಡಿಯುವುದಕ್ಕೆ ಚಕ್ರ. ನೀನು ಯಾವ ಹಗ್ಗ ಕಡಿಲಿಕ್ಕೆ ಚಕ್ರ ನಿನಗೆ? ಶಂಕ ಧ್ವನಿಸಿದ ಕ್ಷಣವೇ ಓಂಕಾರದ ಜೇಂಕಾರ. ಹೌದು, ಯಾವ ಗರ್ಭದಲ್ಲಿ ದುಷ್ಟಪಿಂಡಗಳಿವೆ ಅದು ಪತನವಾಗಬೇಕು, ಯಾವ ಗರ್ಭದಲ್ಲಿ ಶಿಷ್ಟಪಿಂಡಗಳಿವೆ ಅವರಿಗೆ ಸುಖ ಪ್ರಸವವಾಗಬೇಕು. ನನ್ನ ಶಂಕದಲ್ಲಿ ನಿನಗೆ ಬೇಕೇ ಬೇಕು. ಸಾವಿರ ಗಟ್ಟಲೆ ಹುಡುಗಿಯರಿಗೆ ಬಸರು ಮಾಡಿದವ ನೀನು, ಮತ್ತೆ ತಾಪತ್ರೆ ನೀನ್ ನೋಡಿದ್ಯಾ? ಅಲ್ಲ ಹೇಳಿದ್ರು, ನಿನ್ನ ಮನೆ ಹುಡುಗಿಯರಿಗೆ ಬಸರಾಗಿದೆಯಾ? ಇಲ್ಲ, ನಿಮ್ಮ ಊರಿನಲ್ಲಿದ್ದ ಹೆಣ್ಣು ಮಕ್ಕಳಿಗೆ. ನಿನ್ನಲ್ಲಿ ದೂರಿದ್ರ? ಹೌದು, ಆದ್ರಿಂದ ಅದು ನಿನಗೆ ಬೇಕು. ತಿರುಗು. ಯಾವ ಮನೆಯವರು ಬಂದು ದೂರಿದ್ರು? ಉದ್ದೇಶ ಅದು, ಉದ್ದೇಶ ಅಂತ ಅದು. ಹೌದಾ? ಭವಿಷ್ಯದ ಜೀವನ ಆಶಾದಾಯಕವಾಗಿರಲಿ, ಶುಭೋದಯವಾಗಲಿ, ಅದಕ್ಕೆ ಬೇಕಾಗಿರೋ ಅರಳಿದ ಕಮಲ ನಾನು ಹಿಡ್ಕೊಂಡದ್ದು. ಅಯ್ಯ, ಈಗ ನನ್ನಿಂದ ನಾಸ್ತಿಕರನ್ನು ನಾವು ದೂರಬಾರದು. ದೇವರಿಲ್ಲ, ಒಬ್ಬ ನಾಸ್ತಿಕ ಆ ವಾದವನ್ನು ಪುಷ್ಟೀಕರಿಸುವ. ದೇವರಿದ್ದಾನೆ, ಅಂತವರನ್ನ ಪ್ರಪಂಚಕ್ಕೆ ಹಾನಿ ಇಲ್ಲ, ಹಾನಿ ಇಲ್ಲ. ದೇವರಿದ್ದಾನೆ, ಒಳ್ಳೆದಾದ್ರೆ ದೇವರಂತೆ ವೇಷ ಮಾಡಿ ವಂಚಿಸುವ ಇದ್ದಾನಲ್ವ? ನಾನೇ ದೇವರು, ನನ್ನನ್ನೇ ನಂಬಿ ಅವ ಕಾಪಾಡ್ತಾನೆ, ಇದು ಹಗಲು ವೇಷ ಅಂತ. ಹಾಗಾಗಿ ನನ್ನಲ್ಲಿ ವದಾರ್ಹತೆಯನ್ನು ನೀನು ಪದಾರ್ಹತೆಯನ್ನು ಗುರುತಿಸಿದ್ದಾಗಿ ಜನರನ್ನು ವಂಚಿಸುತ್ತೆ ನೀನು. ನೀನೇ ದೇವರು ಅಂತ ಹೇಳುದು, ನಾವು ದೇವರಲ್ಲ. ಈ ಆಕಾರಗಳನ್ನು ಕೃತಕವಾಗಿ ಅಳವಡಿಸಿಕೊಂಡು ನಾನೇ ದೇವರು. ಎಷ್ಟು ಕೈ ನಿನಗೆ? ವಂಚಿಸುವುದಕ್ಕೆ ಕೈ ಎಷ್ಟು ನಿನಗೆ? ಸರಿ ಬಿಡು, ಎರಡೇ ಕೈ. ಎರಡು. ನನಗೆ 4 ಕೈ. ಹೌದು, ತಂದೆಯಾಗಿ, ತಾಯಿಯಾಗಿ, ಗುರುವಾಗಿ, ದೇವನಾಗಿ ಸಂರಕ್ಷಿಸುವುದಕ್ಕೆ ಕೈ. ನನಗೆ ಅದಕ್ಕೆ ಸಂರಕ್ಷಿಸುವ ಕೈಗಳು ಬೇಡ. ಓ, ಹಾಗಾದ್ರೆ ಕೈಗಳು 4 ಎನ್ನುವುದು ಆಕಾರದಿಂದ ಅಲ್ಲ. ಅಲ್ಲೇ ಅಲ್ಲ. ಎಂತ ಕೆಲಸ ಮಾಡಿದ್ದು ಆ ಹಿರಣ್ಯ ಇವತ್ತು. 8 ಕೈಗಳುಳ್ಳವನಾಗಿ ಕೆಲಸ ಮಾಡಿದ. ಅಂದ್ರೆ 8 ಕೈ ಉಂಟು ಅಂತ ಅರ್ಥ ಅಲ್ಲ. ಕೆಲಸದ ಬಾಹುಲ್ಯವನ್ನು ರೂಪಿಸುವುದಕ್ಕಿರುವುದು ಹೇಗೋ ಹಾಗೆ 4 ಕೈಗಳು ಸಂರಕ್ಷಣಾತುರತೆಯನ್ನು. ಇರುವ 2 ಕೈ 4 ಆಗಿ ಕಾಣುವುದಕ್ಕೆ. 4 ತೆರನಾದ ರಕ್ಷಣೆಯನ್ನು ನೀಡಬಲ್ಲವನು ನೀನಾಗಿ 4 ಕೈಯವನಾಗಿ ಗುರುತಿಸಲ್ಪಡ. ಅಗ್ನಿಶಿಕೆ ಇದು, ಶಲಭ ಅದು. ಬೆಂಕಿಯ ಮುಂದೆ ಪತಂಗದ ಪೌರುಷ ನಡೆಯುವುದಿಲ್ಲ. ಇನ್ನು ನಿನ್ನ ಹತ್ರ ನನ್ನ ಮಾತಿಲ್ಲ. ನೀನು ವೇಷ ಮಾಡುವುದು ನಿಲ್ಲಿಸಬೇಕಿನ್ನು, ಪ್ರಾಮಾಣಿಕವಾಗಿ ಹೇಳ್ತೀನಿ. ನನಗಿರುವುದು ಒಂದೇ ಕೆಲಸ, ನಿನ್ನ ಮರ್ಯಾದೆ ಉಳಿಬೇಕು. ನಮ್ಮ ನ್ಯಾಯಕ್ಕೆ ನಿನಗೆ ಎಷ್ಟು ಮುಂಗಡಬೇಕು ಅಂತ ಕೇಳುವುದು ಮಾತ್ರ. ಬರುವುದಿಲ್ಲ ಹೇಳಿದ್ರೆ ನಿನ್ನ ಕಾಲ್ಗಂಟೆ ಕಡಿಯುವುದು. ನಾನು ಹಾಗೆ ಹೇಳುದಲ್ಲ, ಮುಂಗಡ ತೆಕ್ಕೊಂಡು ಸರಿ ಮಾಡ್ಲಿಕ್ಕೆ ನಮ್ಮ ಬೆಳಕ್ಕೆ ಬಾ. ಪೌಂಡ್ರಕ ವಾಸುದೇವ ನನ್ನಂತೆ ವೇಷ ಮಾಡಿ ಸಂಪಾದನೆ ಮಾಡಿ ನಮಗೆ ಜನರನ್ನು ವಂಚಿಸ್ತಾನೆ. ಆಸ್ತಿಕತೆ ಎನ್ನುವುದು, ನಂಬಿಕೆ ಎನ್ನುವುದು, ದೈವಿಕತೆ ಎನ್ನುವುದು ಜೀವನ ವ್ಯಾಪಾರವಾಗಕೂಡದು ಎನ್ನುವ ಸಂದೇಶವನ್ನು ಪ್ರಪಂಚಕ್ಕೆ ಕೊಡುವುದಕ್ಕೆ ಬೇಕಾಗಿ ಅವರನ್ನು ನಿವಾರಿಸಿದೆ. ಪೌಂಡ್ರ ದೇಶದವರಿಗೆ ಸಾಂತ್ವನವನ್ನು ಹೇಳಿದ್ದೇನೆ. ನಮಗಿಂದ ಏನು ಕೆಲಸ ಇಲ್ಲ,